ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮಸಿದ್ಧಾಂತದ ಸಂಗ್ರಹವನ್ನು ಕೃಷ್ಣ ಬಹಳ ಸುಲಭವಾಗಿ ಮೂರು ಸಂಗತಿಗಳೊಟ್ಟಿಗೆ ಅರಿವು, ಕರ್ಮ ಮತ್ತು ಕರ್ತೃ ಇಷ್ಟು ಹೇಳಿ ಒಂದು ಸುದ್ದಿ ಮಧ್ಯದಲ್ಲಿ ಬಂದಿತ್ತು. ಕರ್ತೃವಿನ ಬಗ್ಗೆ ಹೇಳುವಾಗ ಒಳ್ಳೆಯ ಕರ್ತೃವಿನಲ್ಲಿ ಒಂದು ಒಳ್ಳೆಯ ಲಕ್ಷಣ ಇರ್ತದೆ, ಅದು ಧೃತಿ ಮತ್ತು ಉತ್ಸಾಹ ಅಂತ. ಧೃತ್ಯುತ್ಸಾಹ ಸಮನ್ವಿತ ಅಂತ ಕೃಷ್ಣ ಅನೇಕ ಅರ್ಥಗಳ ಹಿನ್ನೆಲೆಯಲ್ಲಿ ಅದನ್ನು ಹೇಳಿದ್ದಾನೆ. ನಾನು ಸ್ವಲ್ಪ ಅದನ್ನು ಅನುವಾದ ಮಾಡಿದ್ದೆ ಹಿಂದೆ, ಎಷ್ಟೆಲ್ಲ ಬೆರಳು ಮಡಿಸುವಾಗ ಅದು ಹೇಗಾಗುತ್ತದೆ ಅಂತ. ಅಲ್ಲಿರತಕ್ಕ ಇನ್ನೊಂದು ಹೊಸ ಛಾಯೆಯನ್ನು ಇವತ್ತು ಇದಕ್ಕೆ ಪೀಠಿಕೆಯಾಗಿ ಹೇಳುತ್ತೇನೆ. ಧೃತಿ ಉತ್ಸಾಹಗಳ ಸಮನ್ವಯ ಇರಬೇಕು ಅಂತ ಕೃಷ್ಣ ಹೇಳುತ್ತಾ ಇದ್ದಾನೆ. ಇದು ಇನ್ನೊಂದು ಅರ್ಥ. ಧೃತಿ ಇರಬೇಕು, ಉತ್ಸಾಹ ಇರಬೇಕು ಅಷ್ಟೇ ಅಲ್ಲ, ಸಮನ್ವಯ ಸಿದ್ಧಾಂತ, ಧೃತಿಯ ಮತ್ತು ಉತ್ಸಾಹದ ಸಮನ್ವಯ. ಅದೇನು ಮತ್ತೆ ನೋಡುವ. ಧೃತಿಯ ಬಗ್ಗೆ ಮಾತಾಡುವಾಗ ನಮಗೆ ಅರಿವು ಬರುತ್ತೆ. ಈ ಸಮನ್ವಯ ಸಾಧ್ಯ ಆಗುವುದು ಎಲ್ಲಿ? ನಮಗೆ ಸುಲಭವಾದ ಒಂದು ದೃಷ್ಟಾಂತ ಹೇಳುತ್ತೇನೆ. ಇವತ್ತು ನಾವು ಬದುಕುತ್ತಿದ್ದೇವೆ ಎನ್ನುವುದು ಸತ್ಯವೇ. ಅಲ್ಲಿ ಸಮನ್ವಯವನ್ನು ಸಾಧನೆ ಮಾಡ್ತಾ ಇದ್ದೇವೆ, ಸಾಧಿಸ್ತಾ ಇದ್ದೀವಿ. ಏನು ಸಮನ್ವಯಗೊಳಿಸ್ತಾ ಇದ್ದೇವೆ ಅಂದರೆ, ಸಮಾಜವನ್ನು ನಮ್ಮ ಬದುಕಿನಲ್ಲಿ ಸಮನ್ವಯಗೊಳಿಸ್ತಾ ಇದ್ದೇವೆ. ನಮ್ಮದೇ ಆಗಿರತಕ್ಕ ವೈಯಕ್ತಿಕ ಬದುಕಿನಲ್ಲಿ ಸಮಾಜದ ಸಮನ್ವಯ, ಸುಲಭವಾಗಿ ಸಮಾಜವನ್ನು ಒಪ್ಪಿಕೊಳ್ಳುತ್ತಾ ಇದ್ದೇವೆ. ಅದನ್ನು ನಮ್ಮಲ್ಲಿ ಆದಷ್ಟು ಒಗ್ಗೂಡಿಸಿಕೊಳ್ಳಲು ಪ್ರಯತ್ನಿಸ್ತೇವೆ. ಸುಂದರವಾದ ಒಂದು ಅನ್ನದಾನದ ಪ್ರಕ್ರಿಯೆ ಇಟ್ಟುಕೊಳ್ಳುವ. ಹೊಟ್ಟೆ ತುಂಬಿದರೆ ಸಾಕು ಎನ್ನುವುದು ಸಿದ್ಧಾಂತ ಅಲ್ಲ ಊಟದಲ್ಲಿ. ಊಟ ಅಂದರೆ ಏನು ಅಂದರೆ ಹೊಟ್ಟೆ ತುಂಬುವುದು ಅಷ್ಟೇ ಆಗಿದ್ದರೆ ಅದು ಪರಮೋಚ್ಚವಾದ ತತ್ವ ಸಿದ್ಧಾಂತ ಆಗ್ತಿತ್ತು. ಊಟ ಅಂದರೆ ಏನು ಕೇಳಿದರೆ ಇಷ್ಟೇ ವ್ಯಾಖ್ಯೆ, ಹೊಟ್ಟೆ ತುಂಬುವುದು. ವೇದವ್ಯಾಸರಾಗ ಪ್ರತ್ಯಕ್ಷರಾಗ್ತಾರೆ ನಮಗೆ. ಯಾಕೆಂದರೆ ಹೊಟ್ಟೆ ತುಂಬುವುದಷ್ಟೇ ಊಟ ಅಂತಾದರೆ ಅವನು ದೊಡ್ಡ ತತ್ವಜ್ಞಾನಿ ಅಂತ ಅರ್ಥ. ಇವತ್ತು ನಾವು ಅದನ್ನು ಎಷ್ಟು ಚೆನ್ನಾಗಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಒಂದು ರೀತಿಯಿಂದ ಆರೋಗ್ಯಕರವಾಗಿ, ಮತ್ತು ರುಚಿಕರವಾಗಿ, ಮತ್ತು ಜನ ಒಪ್ಪುವಂತೆ ಎಲ್ಲ ಮಾಡುತ್ತೇವೆ. ನೇರ ತಿನ್ನುವ ಊಟವನ್ನು ಚಮಚದಲ್ಲಿ ಬಳಸಿಕೊಳ್ಳುತ್ತೇವೆ. ಅಂದರೆ ಒಂದು ಜನ ಒಪ್ಪಬೇಕು ಎನ್ನುವ ಒಂದು ಇರಾದೆ. ಹೀಗೆ ಒಂದೊಂದು ವಿಷಯಗಳಲ್ಲಿ ನಾವು ಸಾಮಾಜಿಕ ಮಾಡುತ್ತಾ ತಾತ್ವಿಕವಾದ ಅನೇಕ ಮುಖಗಳನ್ನು ಬಿಟ್ಟುಕೊಟ್ಟಿದ್ದೇವೆ. ಬದುಕಿನ ಸಮನ್ವಯದಲ್ಲಿ ತತ್ವಶಾಸ್ತ್ರಗಳಿಗೆ, ಶಾಶ್ವತ ಮೌಲ್ಯಗಳಿಗೆ ತಿಲಾಂಜಲಿಯಾಗಿದೆ ಸಮನ್ವಯ ಸಿದ್ಧಾಂತ. ಜನರನ್ನು ಮೆಚ್ಚಿಕೊಳ್ಳುವಲ್ಲಿ, ಭಾಷೆಯನ್ನು ಮೆಚ್ಚಿಕೊಳ್ಳುವಲ್ಲಿ, ತಂತ್ರಗಳನ್ನು ಒಪ್ಪಿಕೊಳ್ಳುವಲ್ಲಿ, ವಿದ್ಯೆಗಳನ್ನೆಲ್ಲ ಇಟ್ಟುಕೊಳ್ಳುವಲ್ಲಿ ನಾವು ಸಮನ್ವಯ ಸಿದ್ಧಾಂತದಲ್ಲಿ ಅನೇಕ ಪ್ರಾಚೀನ ಮೌಲ್ಯಗಳನ್ನು ಬದಿಗಿಟ್ಟಿದ್ದೇವೆ. ಅದರಿಂದ ಕೃಷ್ಣ ಧೃತ್ಯುತ್ಸಾಹ ಸಮನ್ವಿತ ಎನ್ನುವಲ್ಲಿ ಒಂದು ಸಮನ್ವಯವನ್ನು ಹೇಳುತ್ತಾ ಇದ್ದಾನೆ. ಆ ಸಮನ್ವಯಕ್ಕೆ ತಯಾರಾಗುವುದು ಯಾರು ಅಂತ? ಕರ್ತೃವೇ. ಅದನ್ನು ಸರಿಮಾಡಿಸಿಕೊಳ್ಳುವುದು ಎಲ್ಲಿ ಕೇಳಿದರೆ ಕರ್ಮದಲ್ಲಿ. ಅದು ಹೇಗೆ ಸಾಧ್ಯ ಎನ್ನುವುದು ಕೇಳಿದರೆ ಅದೇ ಒಂದು ಪ್ರಧಾನವಾದ ಒಂದು ಅಂಶ. ಅದು ಬುದ್ಧಿವಂತಿಕೆಯಿಂದ ಅಂತ ಅಲ್ಲಿ ಬರುತ್ತೆ. ಈ ಕರ್ಮದ ಅರಿವನ್ನು ಒಬ್ಬ ಅರಿತುಕೊಂಡು, ಅಂದರೆ ಕರ್ಮದ ಜ್ಞಾನ ಹೇಗೆ ಮಾಡಬೇಕು ಎನ್ನುವುದನ್ನು ಒಬ್ಬ ತಿಳ್ಕೊಂಡಿದ್ದಾನೆ. ಅದು ಹೇಗೆ ತಿಳ್ಕೊಂಡಿದ್ದಾನೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಸಾತ್ವಿಕವಾದ ಜ್ಞಾನ, ರಾಜಸವಾದ, ತಾಮಸವಾದ ಜ್ಞಾನ. ಆ ಅರಿವನ್ನು
ಕರ್ಮದಲ್ಲಿ ಬೇಕಾಗಿರತಕ್ಕಂತಹ ಜ್ಞಾನವನ್ನು ಒಬ್ಬ ಕರ್ತೃ ತಿಳ್ಕೊಂಡು ಮಾಡುವಾಗ ಹೇಗೆ ಮಾಡ್ತಾನೆ, ಅವನ ಬುದ್ಧಿಯ ಸ್ತರ ಹೇಗಿರ್ತದೆ, ಅವನು ಯಾವರನ್ನೆಲ್ಲ ಸಮನ್ವಯಗೊಳಿಸಿ ಮಾಡ್ತಾನೆ ಎಂದಷ್ಟೇ ವಿಷಯ. ಅಡುಗೆ ಹೇಗೂ ಮಾಡಲಿಕ್ಕೆ ಬರ್ತದೆ, ಅಡುಗೆ ಮಾಡುವುದರಲ್ಲೇನು ದೊಡ್ಡ ಸಂಗತಿ ಇಲ್ಲ. ಊಟ ಹೇಗೂ ಮಾಡಲಿಕ್ಕೆ ಬರ್ತದೆ, ಅದೊಂದು ದೊಡ್ಡ ಸಂಗತಿ ಅಲ್ಲ. ಭೋಜನವೂ ದೊಡ್ಡ ಸಂಗತಿ ಅಲ್ಲ, ಊಟವೂ ದೊಡ್ಡ ಸಂಗತಿ ಅಲ್ಲ, ಸ್ವತ್ತುಗಳು ದೊಡ್ಡ ಸಂಗತಿ ಅಲ್ಲ. ಅದರ ಸಮನ್ವಯವೇ ದೊಡ್ಡ ಸಂಗತಿ. ಕಷ್ಟ ಆಗುವುದಲ್ಲಿ ಹೇಗೆ ಮಾಡಿದರೂ ಅಡುಗೆ ಆಗುವುದಿಲ್ಲಯ್ಯ ಹೇಳುತ್ತೇವೆ ನಾವು. ಅಡುಗೆ ಕೋಣೆಯೊಳಗೆ ಹೊಕ್ಕು ಒಂದೊಮ್ಮೆ ನಾವು ನೋಡಿಕೊಂಡರೆ ಆವತ್ತು ಭೋಜನವನ್ನು ನಿಲ್ಲಿಸಬಹುದು ನಾವು. ಯಾಕೆ ನಮ್ಮ ಸಮನ್ವಯಲ್ಲಿ ಆಗ್ತಾ ಇಲ್ಲ ಅಂತ. ಅಡುಗೆ ಮಾಡುವ ತಾಣವನ್ನು ನೋಡಿ ಅಲ್ಲಿಯೂ ನಿಲ್ಲಿಸಲಿಕ್ಕೆ ಬರುತ್ತೆ ಸಮನ್ವಯಕಾರರಿಗೆ. ಹೀಗೆ ಒಂದೊಂದೇ ಬದುಕಿನ ಒಂದು ವ್ಯವಸ್ಥೆಗಳಂದಾಗ ಸಮನ್ವಯದ ಸಿದ್ಧಾಂತದಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಬುದ್ಧಿಯನ್ನು ಎಳೆದುಕೊಂಡು ಅದನ್ನು ಉಪಯೋಗಿಸಿಕೊಳ್ಳುವ ವಿಧಾನವನ್ನು ಕರ್ತೃವಿನಲ್ಲಿ ಇರತಕ್ಕಂತಹ ವೈಪರೀತ್ಯಕ್ಕೆ ನಾಂದಿ ಹಾಡುತ್ತಾ ಇದ್ದಾನೆ. ಆದ್ದರಿಂದ ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ನಿನಗೆ ಪೂರ ಹೇಳುತ್ತೇನಂತಾನೆ. ಈಗ ನಮ್ಮ ಬುದ್ಧಿಯನ್ನು ಹೊರಗೆ ತರ್ತಾನೆ. ಈಗ ಇಷ್ಟರವರೆಗೆ ಕರ್ತೃ ಯಾರು ಅಂತ ಗೇಲಿ ಮಾಡಿದ, ಕರ್ತೃವನ್ನು ವೈರಾಸ ಮಾಡಿದ. ಹೇಗಿರ್ತಾನೆ ಕರ್ತೃ, ಮೂರು ಬಗೆಯವನು ಹೇಗಿರ್ತಾನೆ, ಸಾತ್ವಿಕ ಕರ್ತೃ ಯಾರು, ಅಯೋಗ್ಯ ಹೇಗಿದ್ದಾನೆ ಅಂತ ತಾಮಸ ಕರ್ತೃವಿನ ಹೆಜ್ಜೆ ಹೆಜ್ಜೆಗಳನ್ನೆಲ್ಲ ಜಾಲಾಡಿಸಿದ ಕೃಷ್ಣ. ರಾಜಸರನ್ನು ತೋರಿಸಿಕೊಟ್ಟ. ಅವರವರ ಕರ್ಮಗಳ ಬಗ್ಗೆಯೂ ತಮಾಷೆ ಮಾಡಿದ. ಅವರ ಅರಿವು ಎಷ್ಟರ ಮಟ್ಟಿಗೆ ಇತ್ತು ಎನ್ನುವುದನ್ನು, ಕರ್ಮದ ಮೇಲೆ ಇರತಕ್ಕಂಥ ಅವರ ಅಭಿಮಾನ, ಅವರ ಸಂಪರ್ಕ, ಅವರ ಆಸೆ, ಅವರ ಆಕ್ರೋಶ, ಇದನ್ನೆಲ್ಲ ಒಂದೊಂದನ್ನೇ ಎಳೆ ಎಳೆಯಾಗಿ ಚಿತ್ರಿಸಿ ಕರ್ಮ ಸಿದ್ಧಾಂತದಲ್ಲಿನ ಮೂಟೆಗಳನ್ನು ಬಿಚ್ಚಿಟ್ಟ. ಈಗ ಹೇಳಲೇಬೇಕಾದ ಎರಡು ಸಂಗತಿ ಹೇಳುತ್ತಾ ಇದ್ದಾನೆ. ಇನ್ನು ಕರ್ಮವನ್ನು ಬಿಚ್ಚುತ್ತಾನೆ. ಕರ್ತೃಪೂರಕವಾದ ಕರ್ಮ ಹೇಗಿದೆ ಅಂತ ಮತ್ತೆ ಒಂದಿಷ್ಟು ಅವರ ಜಾತಿಗೆ, ಅವರ ಗುಣಕ್ಕೆ, ಅವರ ವೇಷಕ್ಕೆ. ನಾನು ಕೆಲವೊಮ್ಮೆ ಹೇಳುವುದುಂಟು, ಉದರ ನಿಮಿತ್ತಂ ಬಹುಕೃತ ವೇಷ ಅಲ್ಲ, ಬದುಕು ನಿಮಿತ್ತಂ ಬಹುಕೃತ ವೇಷ ಅಂತ. ಹೊಟ್ಟೆಗೋಸ್ಕರ ಅಲ್ಲ. ಕೆಲವೊಮ್ಮೆ ಹೊಟ್ಟೆ ಹಸಿವಾದರೂ ತೋರ್ಪಡಿಸುವುದಿಲ್ಲ ಜನ, ವೇಷಕ್ಕೆ ಹೆಚ್ಚು ಮರ್ಯಾದೆ ಕೊಡ್ತಾರೆ. ಬದುಕಲಿಕ್ಕೆ ಪರದಾಟ ಮಾಡ್ತಾರೆ ಹೊರತು ತಿನ್ನಲಿಕ್ಕಲ್ಲ. ತಿನ್ನುವುದು, ಅದಕ್ಕೆ ಹೇಳಿದೆ ನಾನು, ತಿನ್ನುವುದೇ ಸಂಗತಿಯಾಗಿದ್ದರೆ ಆರಾಮವಾಗಿರ್ಬೋದಿತ್ತು. ಎಂಥದ್ದು ಕಾಷ್ಟಮಶ್ಮಾಪಿ ಚೀರ್ಯತೆ ಅಂತ ಅದಕ್ಕೆ ವ್ಯಾಸರು ಹೇಳಿತ್ತು. ತಿನ್ನುವವನಿಗೆ ಹಸಿವು ಉಂಟು ಅಂತಾಗಿದ್ದರೆ ತಿನ್ನುತ್ತಾನೆ ಅಂತಾದರೆ ಪ್ರಕೃತಿಯಲ್ಲಿ ಹೇರಳವಾದ ಸಂಪತ್ತಿದೆ. ಕಲ್ಲು ಮಣ್ಣು ತಿಂದು ಅವನು ಬದುಕಬಲ್ಲ ಅಂದಿದ್ದಾರೆ ವೇದವ್ಯಾಸರು. ಸೃಷ್ಟಿ ಮಾಡಿದ ವ್ಯಾಸರ ಅಡುಗೆ ಕೋಣೆಯಲ್ಲಿ ತಯಾರಾದ ಪದಾರ್ಥ ಅವರು ಹೇಳಿದರು, ಬಡವಂಗೆ ಕಾಷ್ಟಮಶ್ಮಾಪಿ ಅಂತಾನೆ, ಕಲ್ಲು ಮುಳ್ಳು ಅಶನಮ ಅಂತಾನೆ ಅವರು. ಅಷ್ಟು ಸುಲಭ, ಏನು ಕಷ್ಟ ಇಲ್ಲ ಅಂತಾನೆ. ಏನು ತಿಂದರೂ ನಡೀತು. ಒಂಟೆ ತಿನ್ನುವುದಿಲ್ವ ಮುಳ್ಳು, ಸಾಯ್ತದ? ಸಾಯುವುದಿಲ್ಲ. ಕೆಸರು ಕುಡಿಯುವುದಿಲ್ವ ಆನೆ, ಸತ್ತಿಲ್ಲ. ಕೆಸರು ಕುಡಿಯುವುದದು ಚೆನ್ನಾಗಿರುತ್ತೆ. ಕೆಸರು ತಿನ್ನಲಿಕ್ಕೆ ಬರುತ್ತೆ. ಮಗುವಿನ ಹತ್ರ ಬಿಡಬೇಕು, ಕೆಸರಿನ ಹತ್ತಿರ, ಅದು ತಿಂದು ತೋರಿಸುತ್ತೆ ಹೀಗಿರುತ್ತದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಕೆಸರಿನ ಸ್ನಾನ ಏನು ಚೆನ್ನಾಗಿದೆ ಅಂತ ವಿದೇಶಿಯರು ಹೇಳಿಕೊಂಡು ತಿರುಗ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿ ಭಾರತೀಯರು ಕೆಸರು ತಿನ್ನುವುದನ್ನು ಹೇಳಿಕೊಟ್ಟಿದ್ರು. ವೈದ್ಯದಲ್ಲಿ ಇದೆ ಹಿಂದೆ ಮುಲಾಮ್ ತಿನ್ನುವ ಕೆಸರು. ಮಣ್ಣಿನ ಪಥ್ಯಗಳು ಸುಮಾರಿವೆ, ಅದನ್ನು ಇವತ್ತು ಯಾರು ತೋರಿಸಿಕೊಡುವುದಿಲ್ಲ, ಹೇಳುವುದಿಲ್ಲ. ಅದೇ ಮೃತ್ತಿಕೆ ಗ್ರಹಣ ಉದ್ರತಾಸಿ ವರಾಹೇಣಂತ ಮೊದಲು ಮೃತ್ತಿಕಾ ಸ್ನಾನವನ್ನು ಹೇಳುವುದೇ ಮೃದಾಲಿಪ್ಯ ನಿಮಜ್ಜಸ್ತ್ರಿ. ಆಚಾರ್ಯ ಮಧ್ವರು ಹೇಳ್ತಾರೆ, ಮಣ್ಣನ್ನು ಮೈಗೆ ಮೆತ್ತಿಕೊಂಡು ಮುಳುಗುವುದು ಅಂತ. ಮೂರು ಸರ್ತಿ ಮಣ್ಣನ್ನು ಮೈಗೆ ಮೆತ್ತಿಕೊಂಡು ಮುಳುಗುವುದು ಅಂತ ಹೇಳಿದ್ದ ಮಡ್ಮಾತನ್ನು ಮೊದಲು ಹೇಳಿದ್ದು ಸ್ಪಷ್ಟವಾಗಿ ಶಬ್ದದಲ್ಲಿ. ಅದನ್ನು ತೋರಿಸಿಕೊಟ್ಟಿದ್ದರು ತಮ್ಮ ಸ್ಮೃತಿ ಗ್ರಂಥದಲ್ಲಿ. ಜನಕ್ಕೆ ಅರ್ಥ ಆಗಲಿಲ್ಲ. ಯಾವುದೋ ಒಂದು ಕಿರುಬೆರಳಲ್ಲಿ ಮೃತ್ತಿಗೆ ಮುಟ್ಟಿದಾಗೆ ಹೆಬ್ಬೆರಳಲ್ಲಿ ಒತ್ತಿಕೊಂಡಾಗಿ ಓಡ್ತಾರೆ. ಮೃತ್ತಿಗೆ ಅಂದರೆ ಇಷ್ಟೇ ಸ್ನಾನ ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದ, ತಮಾಷೆ ಮಾಡಿದ್ದ, ಅಶುಚಿಯ ಪಟ್ಟಿಯಲ್ಲಿ ಬಂದು ಹೋಗ್ತದೆ, ಬಿದ್ದು ಹೋಗ್ತದೆ ಅಂತ. ಹಾಗಾಗಿ ಇಲ್ಲಿ ಅದೆಲ್ಲ ಕರ್ಮವನ್ನು ಅರಿತರೂ, ಕರ್ಮದ ಹರವು ಎಷ್ಟು ಗೊತ್ತಿದ್ದರೂ ಕರ್ತೃ ಹೇಗಿರ್ತಾನೆ ಕೇಳಿದರೆ ಅವನು ತನ್ನ ಬುದ್ಧಿಯ ಬಳಿಯಲ್ಲಿ ಕೂತಿರ್ತಾನೆ. ಅವನ ಬುದ್ಧಿ ಹೇಗಿರ್ತದೆ? ಈಗ ಇವತ್ತು ಹೇಳೋದಾಗಿ ಬುದ್ಧಿ ಮಾಡ್ತದೆ ಎಂದು ಎಲ್ಲರೂ ಹೇಳೋದಿಲ್ಲ. ಅದು ಅವರವರ ಬುದ್ಧಿ ಇದ್ದಾಗಿ ಉಂಟಯ್ಯ, ಎಲ್ಲ ಮಾಡೋದು ಅವರ ಬುದ್ಧಿ. ಎಲ್ಲಿ ಅದು ಬುದ್ಧಿ ಕೆಲಸ ಮಾಡುತ್ತಾ? ಹೇಳುವುದು ಹಾಗಲ್ವ ಅಂದರೆ ಅದಕ್ಕೆ ಕರ್ಣವ್ಯಪದೇಶ ಅಂತ ಭಾರಿ ಜೋರಿದೆ. ಕುಠಾರಶ್ಚಿನತ್ತಿ ಅಂತಾರೆ, ಕತ್ತಿ ತುಂಡು ಮಾಡುತ್ತೆ, ಬಾಣ ಕೊಲ್ಲುತ್ತೆ ನೋಡು ನೀನು ಹೇಳುತ್ತೇವೆ ನಾವು. ಬಾಣ ಕೊಲ್ಲುತ್ತಾ? ನನ್ನ ಬಾಣ ನಿನ್ನವನ್ನು ಕೊಂದು ಬಿಡುತ್ತದೆ ಅಂತಾರೆ. ಬಾಣ ಎಲ್ಲಿ ಕೊಲ್ತದೆ?
ಕತ್ತಿಯಲ್ಲಿ ಹಾಕ್ತದೆ. ಅದನ್ನೆಲ್ಲ ಹೇಳುವಾಗ ಉಪಕರಣದಲ್ಲಿ ಇರತಕ್ಕ ಪ್ರಾಧಾನ್ಯವನ್ನು ಕರ್ತವ್ಯ ತಗೊಂಡೋಗ್ತೇವೆ ನಾವು, ಉಪಯೋಗಿಸುವ. ರಥೋ ಗಚ್ಚತಿ ಸರ್ವತ್ರ ಅಂತೇವೆ ನಾವು, ಗಚ್ಚತಿ ರಥಃ ಅಂತೇವೆ. ರಥ ಹೋಗ್ತದೆ, ರಥ ಹೋಗುವುದೇ ಇಲ್ಲ, ಸಾಧ್ಯವೇ ಇಲ್ಲ. ರಥ ಹೋಗುತ್ತೆ ಅಂತಾಗಿಬಿಟ್ರೆ, ವಾಹನ ಹೋಗುತ್ತೆ ಅಂತಾಗಿದ್ದರೆ ಎಲ್ಲರ ಮನೆಯಲ್ಲಿದ್ದದ್ದು ಹೋಗಬೇಕಾಗತ್ತೆ. ಜನ ಕೂತರೆ ಅವರು ಕರ್ಕೊಂಡೋಗುದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅವರಿಗೆ ಚೆನ್ನಾಗಿ ಹೇಳಿಕೊಟ್ರೆ ನಾಳೆಯಿಂದ ವಾಹನ ಬಿಡುವುದಿಲ್ಲ ಅವರು. ನೀವು ಎಷ್ಟು ದಡ್ಡರಿ ಕೇಳಿದರೆ, ನೀವು ವಾಹನವನ್ನು ತಗೊಂಡು ಬರೋದು, ನಿಮ್ಮನ್ನು ವಾಹನ ಕರ್ಕೊಂಡು ಬರೋದಲ್ಲ. ಹಾಗಿದ್ರೆ ಎಷ್ಟು ಆರಾಮ, ಹೋಗಿ ಕೂತ್ರೆ ಆಯಿತು. ಹಿಂಬದಿ ಸೀಟಲ್ಲೇ ಮಲಗಿಬಿಟ್ರೆ ಆಯಿತು, ವಾಹನ ಹೋಗಲಿ ಕರ್ಕೊಂಡು. ನಾವು ಡ್ರೈವಿಂಗ್ ಸೀಟಲ್ಲೇ ಕೂತ್ಕೊಳ್ಬೇಕು. ಅದು ಅಟೆನ್ಷನ್ಫುಲ್ ಆಗಿರಬೇಕು. ಮತ್ತು ಅದು ಯಾರೋ ಮೂರ್ಖರೆಲ್ಲ ಲೈಸೆನ್ಸ್ ಪಡೆದವರು ಎದುರು ಬರ್ತಾರೆ, ಆಚೀಚೆ ಹೋಗ್ತಾರೆ. ಅದರಿಂದ ಕರೆಕ್ಟಾಗಿ ನಾವು ಇರಬೇಕು, ಅವರಲ್ಲ. ರಸ್ತೆಯೂ ಸರಿಯಾಗಿರುವುದಿಲ್ಲ, ನಾವೇ ಸರಿಯಾಗಿರಬೇಕು. ಎಷ್ಟು ಚೆನ್ನಾಗಿ, ಎಷ್ಟು ಕಷ್ಟ ಇದೆ ನೋಡಿ. ಅದು ನಾವು ಎಷ್ಟು ಮೂರ್ಖರು ಅಂದರೆ, ದುಡ್ಡಿದ್ದವರು ದೊಡ್ಡ ದೊಡ್ಡ ವಾಹನಗಳನ್ನು ತರ್ಕೊಂಡು ಬರಬೇಕು ಅವರು, ಪಾಪ. ಅದಕ್ಕೊಂದು ಜನ ಮಾಡಬೇಕು ಬೇರೆ, ಮತ್ತೆ ಪುನಃ ಎಷ್ಟು ಕಷ್ಟ ನೋಡಿ. ಅದೇ ಬಡವನಿಗೆ ಆರಾಮ ನೋಡಿ, ಅವನಾಗಿ ಬರ್ತಾನೆ ಹೋಗ್ತಾನೆ, ಏನು ಕಷ್ಟ ಇಲ್ಲ. ಸ್ವಲ್ಪ ದುಡ್ಡಿನಲ್ಲೇ ಅವನನ್ನು ತಗೊಂಡೋಗಿ ಬಿಟ್ಟು ಹೋಗ್ತಾರೆ ಕೆಲವರು ಬೇಕಾದರೆ. ಅವರು ಚಾಲಕನಿಗೆ ದುಡ್ಡು ಕೊಡಬೇಕಾಗಿಲ್ಲ, ಊಟ ಕೊಡಬೇಕಾಗಿಲ್ಲ, ನೋ ಟಿಪ್ಸ್, ನೋ ಬಾಟ, ಎಂಥದೂ ಇಲ್ಲ. ದೊಡ್ಡ ದೊಡ್ಡ ಸರ್ಕಾರಿ ವಾಹನಗಳಿರ್ತವೆ, ಬಸ್ಸೆಲ್ಲ ಇರ್ತದೆ, 10 ರೂಪಾಯಿ ಕೊಟ್ಟರೆ ತಗೊಂಡೋಗಿ ಬಿಡ್ತಾನವ. ನಿದ್ದೆ ಮಾಡಿಕೊಂಡು ಬರ್ಬೋದು, ಗುದ್ದಿದ್ರು ಈಚೆ ಎದ್ದು ಬರ್ಬೋದು, ಸರಿಯಾಗಿದ್ದರೆ ಏನು ಪರವಾಗಿಲ್ಲ, ನೋ ಕಂಪ್ಲೇಂಟ್, ಎಂಥದೂ ಇಲ್ಲ ಇವನ ಮೇಲೆ. ಅದೇ ನಮ್ಮದೇ ವಾಹನ ಆದರೆ, ನಮ್ಮದೇ ಒಬ್ಬ ಚಾಲಕ ಆದರೆ, ಅವನಿಗೆ ಸಂಬಳ ಬೇರೆ, ಅವನು ಕೇಳಿದಾಗ ರಜೆ ಬೇರೆ, ಆಗೋದಿಲ್ಲ ಆದರೆ ದುಡ್ಡು ಹೆಚ್ಚು ಕೊಡಬೇಕು, ಗುದ್ದಿಕೊಂಡ್ರೆ ನಾವು ಓಡಬೇಕು. ಮತ್ತೆ ಏನು ನೋಡಿ, ಶ್ರೀಮಂತನಿಗೆ ಬಡವನಿಗೆ ಎಷ್ಟು ವ್ಯತ್ಯಾಸ ನೋಡಿ. ಶ್ರೀಮಂತ ತಲೆ ಮೇಲೆ ಹಾಕ್ಕೊಳ್ತಾನೆ ಎಲ್ಲವನ್ನು, ಬಡವ ಎಲ್ಲ ತಲೆಯಿಂದ ಕೆಳಗೆ ಹೊರ ಇಟ್ಟು ಹೋಗ್ತಾನೆ. ಸುಲಭವಾಗಿ ದೇವರವನ ಹೊರೆಯನ್ನು ಕೆಳಗಿಟ್ಟಿದ್ದಾರೆ, ಶ್ರೀಮಂತನು ಸುಲಭವಾಗಿ ತನ್ನ ಹೊರೆಯನ್ನು ತಾನು ಹಾಕ್ಕೊಳ್ತಾ ಇರ್ತಾನೆ. ಅದನ್ನು ಹೇಳಿದ ರಥೋ ಗಚ್ಚತಿ ಹೇಳುವಲ್ಲಿ ಎಷ್ಟು ಮಾರ್ಮಿಕವಾಗಿ ಉತ್ತರ ಕೊಡುತ್ತಾನೆ. ರಥ ಹೋಗುವುದಿಲ್ಲ, ನೀನು ರಥದೊಳಗೆ ಕೂತ್ಕೊಳ್ಳೋದನ್ನು ಕರ್ಕೊಂಡು ಹೋಗ್ತಾ ಇದ್ದಿ, ಆದರೆ ನಿನಗೆ ಎಚ್ಚರ ಇಲ್ಲ, ರಥ ಹೋಗ್ತದೆ ಹೇಳ್ತಾ ಇದ್ದಿ, ಅದು ತಪ್ಪು ಅಂತ. ಹಾಗೆ ಎಲ್ಲ ಮಾಡುವುದು ಬುದ್ಧಿಯೇ. ಅದನ್ನು ಬುದ್ಧಿಯ ಬಗ್ಗೆ ಪ್ರಧಾನವಾಗಿ ಬುದ್ಧೇರ್ ಭೇದಂ, ಬುದ್ಧಿ ಶಾಸ್ತ್ರಜನ್ಯವಾದದ್ದು ಬುದ್ಧಿ, ಹಿಂದೆ ಹೇಳಿ ಆಗಿದೆ ಕೃಷ್ಣ. ಇದನ್ನು ಹೇಳ್ಕೊಳ್ಳಿಕ್ಕೆ ಉಂಟು. ವ್ಯವಸಾಯಾತ್ಮಕ ಬುದ್ಧಿ ರೇಖೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ ಅಂತ. ಕೃಷಿ ಮಾಡಿದವರಿಗೆ ಗೊತ್ತು ಬೆಳೆ ಒಂದೇ ಬಗೆ ಅಂತ, ಕೃಷಿ ಮಾಡದವರಿಗೆ ಮಾತ್ರ ಗೊತ್ತು ಬೆಳೆ ಎಷ್ಟು ಬೆಳೆ ಅಂತ. ಅದೇ ಕಷ್ಟ. ಅವು ಹೇಳಿದ್ದಾಗೆ ಮಾತಿನ ಕ್ರಮವನತ್ತು. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ, ವ್ಯವಸಾಯ ಮಾಡಿದವರ ಬುದ್ಧಿ ಒಂದೇ ಬಗೆ ಇರ್ತದೆ. ಯಾರು ವ್ಯವಸಾಯ ಮಾಡಿರುವುದಿಲ್ಲ, ಇಡಿಯಾ ನೀವು ನೋಡಿಕೊಳ್ಳಿ, ಇದೆಲ್ಲ ಕೋಶ ನೋಡಬೇಕು ಅಂತ ಹೇಳ್ತಾರಲ್ಲ, ಕೋಶ ನೋಡು ದೇಶ ತಿರುಗು ಅಂತ ಹೇಳಿದಾಗೆ, ಹಾಗೆ ಕೋಶದಲ್ಲಿದೆ, ಚೆನ್ನಾಗಿದೆ. ಇಡೀ ವ್ಯಾ ಎನ್ನುವ ಅಕ್ಷರದ ವಸ್ತುಗಳು ಎಲ್ಲವೂ ಅತ್ಯಂತ ಕಷ್ಟವೇ. VYA ವ್ಯಾ, ವ್ಯಾಸರು, ವ್ಯವಸಾಯ, ವ್ಯಭಿಚಾರ, ವ್ಯಾಕರಣ, ವ್ಯಾಘಾತ, ಇನ್ನು ನೀವು ಲೆಕ್ಕ ಹಾಕಿಕೊಳ್ಳಿ, ಇದೆಲ್ಲ ಅಲ್ಲಿ ನೋಡಿಕೊಳ್ಳಿ. ಒಂದು ಡಿಕ್ಷನರಿ ತೆಗೆದು ಸಾಕಾಗದಿದ್ದು ಇನ್ನೊಂದು ನೋಡಿ, ಬೇರೆ ಸಿಗುತ್ತೆ. ಇಡೀ ವ್ಯಕಾರದಲ್ಲಿ ಬರುವ ಏನಾದರೂ ಶಬ್ದಗಳಿದ್ದರೆ ಅದಕ್ಕೇನೋ ಒಂದು ವಿಚಿತ್ರವಾಗಿರತಕ್ಕ ಧೋರಣೆಗಳಿರುವ ಹಾಗೆ ಇದು ಶಬ್ದ ಪ್ರಪಂಚ. ಇದು ನಾನು ಸಂಸ್ಕೃತದ್ದು ಹೇಳಿತ್ತು. ಸಂಸ್ಕೃತವೇ ಕನ್ನಡ, ಮತ್ತೆಂಥದ್ದು ಹೊಸತು ಬೇರೆ ಇಲ್ಲ, ಬೇರೆ ಕೊಡಲಿಕ್ಕೆ ಬರುವುದಿಲ್ಲ, ಆಗುವುದೇ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕದ್ದಿರಬೇಕಾಗತ್ತೆ, ಬಾಗಿಲಲ್ಲಿ ಆದರೂ ಒಳಗೆ ಹೋಗಿರಬೇಕಾಗತ್ತೆ. ಎದುರು ಕದಿಯದಿದ್ರೂ ಹಿಂಬಾಗಿಲಲ್ಲಿ ಹೋಗಿರಬೇಕು ಒಟ್ಟಾರೆ. ಹಾಗಾಗಿ ಮೂಲ ಭಾಷೆ ಅನಿಸಿಕೊಂಡ ಸಂಸ್ಕೃತದಲ್ಲಿ ವೇದವ್ಯಾಸರ ವಾಂಗ್ಮಯ ಪ್ರಪಂಚದ ಅದ್ಭುತವಾದ ಒಂದು ಕೊಡುಗೆಯಲ್ಲಿ ಬಂದಿರತಕ್ಕ ಗಮ್ಮತ್ತು. ಅದರಿಂದ ವ್ಯವಸಾಯಾತ್ಮಿಕ ಅಂದರೆ, ವ್ಯವಸಾಯ ಅಂದರೆ ಎಷ್ಟು ಕಷ್ಟ ನೋಡಿ, ಕೃಷಿ ಹೇಗೆ ಕಷ್ಟ ಇರ್ತದೆ ಅಂತ. ಅದರಿಂದ ಬುದ್ಧಿಯಲ್ಲಿ ವ್ಯವಸಾಯ ಬೇಕು. ಬುದ್ಧಿ ವ್ಯವಸಾಯ ಮಾಡಿಕೊಳ್ಳದಿದ್ದರೆ ಅದು ಹಾಳಾಗಿರ್ತದೆ. ಯಾರಿಗೆ ವ್ಯವಸಾಯ ಇಲ್ಲದ ಬುದ್ಧಿ ಉಂಟೋ ಅಂಥವರದ್ದು 1000 ಮುಖದ ಧೋರಣೆಗಳು, ಅವರ ನಡಿಗೆಗಳು, ಅವರ ವ್ಯವಸ್ಥೆಗಳು ಅಂತ. ಅವ್ಯವಸಾಯಿನಾಂ ಬುದ್ಧಯ ಬಹುಶಾಖಃ ಅಂತಾನೆ. ತುಂಬ ಸರಿಯಿಲ್ಲದ್ದಾಗಿರುತ್ತದೆ, ಒಂದಕ್ಕೊಂದು ವಿಪರೀತವಾದದ್ದಿರುತ್ತೆ ಅಂತಾನೆ. ಅದನ್ನು ಬುದ್ಧಿಯನ್ನು ಮೊದಲಿಟ್ಟುಕೊಂಡು ಬುದ್ಧಿಯ ಭೇದದ ಬಗ್ಗೆ ಮಾತಾಡ್ತಾನೆ. ಬುದ್ಧೇಹೇ ಭೇದಂ, ಭಿನ್ನ ಭಿನ್ನವಾದ ಬುದ್ಧಿಗಳು ನೋಡಿ. ಕರ್ಮ ಒಂದೇ, ಆದರೆ ಅದನ್ನು ನಡೆಸಿಕೊಡುವಾಗ ಅದನ್ನು ಹೇಳಿರ್ತಾರೆ ಅವರು. ಶರೀರಂ ತಥಾ ಆಯು ವಯಃ ಕಾಲಂಚ ಕರ್ಮಚ ಪರೀಕ್ಷ್ಯ ವಿದುಷಃ ಕರ್ತವ್ಯ ಅಂತಾನೆ. ವಿದುಷಃ ಕರ್ತವ್ಯ ಪ್ರಾಯಶ್ಚಿತ್ತಾನಿ ಅಂತ. ಇದೆಲ್ಲ ಸ್ಮೃತಿಕಾರ ಹೇಳುವ ವ್ಯವಸ್ಥೆಗಳು. ಪ್ರಾಯಶ್ಚಿತ್ತ ಹೇಳುವಲ್ಲಿ ಶರೀರವನ್ನು, ಅವನ ಆಯುಷ್ಯವನ್ನು, ಅವನ ವಯಸ್ಸನ್ನು, ವಯೋಮಾನವನ್ನು, ಇನ್ನಿರತಕ್ಕ ಆಯುಷ್ಯ, ಅವನಿಗೆ ಆಗಿರತಕ್ಕ ವಯಸ್ಸು,
ಆನಂತರ ಅವನಲ್ಲಿ ಇರತಕ್ಕಂತಹ ಸಂಪತ್ತು, ಬಲ, ಶರೀರಂ ಬಲಂ ಆಯುಶ್ಚ ವಯಃ ಕಾಲಂಚ ಕರ್ಮಚ. ಯಾವ ಕಾಲದಲ್ಲಿ ಹೇಳ್ತಾ ಇದ್ದೇನೆ ಹೇಳಿ? ನೀವು ಶಿಶಿರ ಋತುವಿನಲ್ಲಿ ಹೇಳಿಕೊಂಡವನಿಗೆ ಮುಳುಗಿ ಸ್ನಾನ ಮಾಡುವಂಥ 100 ಸರ್ತಿ ಹೇಳಿದರೆ ಅವು ಸತ್ತೋಗುವುದಿಲ್ವ? ಹೇಳಬೇಡಿ ಅಂತ. ಪ್ರಾಯಶ್ಚಿತ್ತ ಉಂಟು ಅಂತ ಹೇಳಲಿಕ್ಕಿಲ್ಲ. ಕರ್ಮ ನೋಡಿಕೊಳ್ಳಬೇಕು, ಕಾಲ ನೋಡಿಕೊಳ್ಳಬೇಕು, ದೇಶ ನೋಡಿಕೊಳ್ಳಬೇಕು. ಬದರಿಯಲ್ಲಿ ಕೂತವರಿಗೆ ಹೇಳಿಬಿಟ್ರೆ, ಇಲ್ಲಿ ಗ್ರೀಷ್ಮ ಋತುವಲ್ಲಿ ಹೇಳಿದ್ದೇನೆ, ಅದು ಬದರಿಯಲ್ಲಿದ್ದವ ಹೇಳಿದರೆ ಆಗಲೂ ಚಂಡಿ ಹಿಡಿದು ಹೋಗುತ್ತೆ, ಆಗೋದಿಲ್ಲ. ಅದನ್ನ ದೇಶ, ಕಾಲ, ವಯಸ್ಸು ಯಾರಿಗೆ ಹೇಳಿದ್ದು? 90 ಆಗಿದೆ ಅವರಿಗೆ ಹೇಳಿದ್ದೇನೆ, ಋಷಿ ಪಂಚಮಿ ಆಗಿದೆ ಅವರಿಗೆ ಮುಳುಗಲಿಕ್ಕೆ ಹೇಳಿದ್ದೇನೆ. ಮತ್ತು ಮೇಲೆ ಬರೋದಿಲ್ಲ ಅವರಿಗೆ, ಜಲಸಮಾಧಿ ಆಗ್ತದೆ, ಆಗಲೇ ಆಗೋದಿಲ್ಲ. ಅದನ್ನು ಆಯುಷ್ಯ ನೋಡಬೇಕು, ಅವರ ಬಲ ನೋಡಬೇಕು. ಕೆಲವರಿಗೆ ಆಯುಷ್ಯ ಇದ್ದರೂ ಬಲ ಇರುವುದಿಲ್ಲ. ಗಟ್ಟಿಮುಟ್ಟು 40 ಇದ್ದಾರೆ ಅಂತ ನಾನು ಹೇಳಿಬಿಟ್ಟೆ, ಅಯ್ಯ ಅವರು ಮೊನ್ನೆ ತಾನೇ ಹಳದಿ ರೋಗದಿಂದ ಎದ್ದದ್ದಷ್ಟು ಹೇಳಿಬಿಟ್ರೆ ಏನು ಮಾಡೋದು? ಅವರ ದೇಹ ನೋಡಬೇಕು, ಅವರ ಕಂಡೀಷನ್ ನೋಡಬೇಕು. ಇದನ್ನೆಲ್ಲ ಪ್ರಾಯಶ್ಚಿತ್ತ ಕಾಂಡಲ್ಲಿ ಮೊದಲು ಹೇಳಿಬಿಟ್ಟಿದ್ದಾರೆ. ಅದನ್ನು ನಾವು ನೋಡುವುದೇ ಇಲ್ಲ. ಎಲ್ಲರಿಗೂ ಒಂದೇ ಸಾರಿ ತಿರುಗಿಸುವುದು, ಒಂದೇ ಹೇಳುವುದು, ನಿಮಗೆ ಸಂಧಿ ಶಾಂತಿ ಪ್ರೇತಬಾಧೆ. ಬೇರೆ ನಮ್ಮಲ್ಲಿ ಮದ್ದಿಲ್ಲ, ಅಷ್ಟೇ ಇರುವುದು ಒಂದೇ. ಇದು ಖರ್ಚಾಗಬೇಕು, ಅದನ್ನು ತಂದಿಟ್ಟದ್ದು ಉಂಟು ಅಷ್ಟೇ ಮಾಡಿ, ಮತ್ತೇನು ಮಾಡಲಿ ಬರೋದಿಲ್ಲ, ಮತ್ತೇನು ಹೇಳುವ, ಇಷ್ಟೇ. ಇದರ ಆಚೆ ಗೊತ್ತಿರುವುದಿಲ್ಲ ಇವರಿಗೆ. ಅದು ತಪ್ಪ ಅಂದರೆ ಹೆಚ್ಚಿನ ಕಾಯಿಲೆಗಳಿಗೆ ಒಂದೇ ಒಂದು ದೊಡ್ಡ ಪ್ರಾಯಶ್ಚಿತ್ತ ಮದ್ದು ಕೇಳಿದರೆ ಇದು ರಾಮದೇವರು ಹೇಳಿತ್ತು. ನನಗೆ ಕೆಲವು ರಾಮನ ಮಾತುಗಳೆಲ್ಲ ನೆನಪಾಗ್ತಾ ಇರೋದು. ಇದು ಮಾತ್ರ ರಾಮಾಯಣದಲ್ಲಿ ಸಿಗುವುದಿಲ್ಲ, ಬ್ರಹ್ಮಪುರಾಣದಲ್ಲಿ ಇದೆ. ಅನೇಕ ಪುರಾಣಗಳ ರಾಮಾಯಣ ಓದಿಕೊಂಡಾಗ ರಾಮದೇವರ ನಡಿಗೆಗಳೆಲ್ಲ ದೂರ ದೂರ ಹೋದದ್ದು ಕಾಣುತ್ತೆ. ಆಗ ತಮ್ಮನನ್ನು ಕರೆದೇ ಹೇಳ್ತಾನೆ, ಲಕ್ಷ್ಮಣ, ನಮಗೆ ಕಾಡಿನಲ್ಲಿ ತಿರುಗುವ ಯೋಗ ಈಗ, ಊಟ ಇಲ್ಲ. ಅವ ಹೇಳೋದು ಊಟ ಇಲ್ಲ, ಯಾರು ಅನ್ನೆ ಮಾಡಿ ಹಾಕ್ತಾರೆ, ಅಡುಗೆ ಯಾರು ಮಾಡಿ ಹಾಕ್ತಾರೆ, ಅಡುಗೆ ಇಲ್ಲ. ಆದ್ದರಿಂದ ತಮ್ಮನ ಹತ್ರ ಹೇಳ್ತಾನೆ, ನಾವು ಹಿಂದೆ ಅನ್ನಾರಾಧನೆ ಮಾಡಲಿಲ್ಲ, ಬ್ರಾಹ್ಮಣ ಮುಖಕ್ಕೆ ಅಗ್ನ್ಯಾರಾಧನೆ ಮಾಡಿ ಬ್ರಾಹ್ಮಣ ಮುಖಕ್ಕೆ ಹೋಮ ಮಾಡಿಲ್ಲ ಅಂತ ನಾವು ಬಾಯ್ಬಿಟ್ಟು ಹೇಳ್ತಾನೆ. ಅಗ್ನ್ಯಾರಾಧನೆ ಮಾಡಿ ಅಂತಾನೆ. ನಾವು ಅಗ್ನ್ಯಾರಾಧನೆ ನಡೆಸಿ ಅನ್ನಾರಾಧನೆ ಮಾಡಲಿಲ್ಲ, ಬ್ರಾಹ್ಮಣರಿಗೆ ಊಟ ಹಾಕಲಿಲ್ಲ, ಅದಕ್ಕೆ ನಮಗೀಗ ಊಟ ಇಲ್ಲ ಅಂತ ರಾಮ ಹೇಳ್ತಾನೆ. ಅಂದರೆ ಒಂದು ದೊಡ್ಡ ಸಂಗತಿಯೇ. ಅಂದರೆ ಒಂದು ಧರ್ಮವನ್ನು ಪ್ರತಿಷ್ಠೆ ಮಾಡತಕ್ಕಂತಹ ಕ್ರಮ ಅವನದ್ದು. ಅಂದ ಪ್ರಾಯಶ್ಚಿತ್ತಗಳಲ್ಲಿ ಪರಮೋಚ್ಚವಾದದ್ದು ದೇವರು ಹೇಳಿದಾಗೆ ಅದು ಜ್ಞಾನಿಮುಖದಲ್ಲಿನ ಆಹುತಿ. ನೀವು ಸಂಧಿ ಶಾಂತಿ ಮಾಡಿ ಪ್ರೇತಮಾದಿಗೆ ಎಂತ ಬೇಕಾದ್ರೆ ನಡೆಸಿಕೊಡಿ, ಅದು ಪ್ರಯೋಜನವೇ ಇಲ್ಲ ಅಂತಾನೆ. ಶುದ್ಧವಾದ ಅನ್ನದಾನ ಮಾಡಿ. ಅನ್ನ ತಯಾರಿ ಮಾಡುವಲ್ಲಿ ಕಷ್ಟಪಡ್ತೇವೆ, ಆಗ ವಸ್ತುಗಳನ್ನು ತರುವಲ್ಲಿ ಒಂದು ಒಳ್ಳೆಯ ಹಾಲು ತಂದು ಅವನಿಗೆ ಊಟ ಹಾಲು ಪಾಯಸ ಹಾಕಬೇಕಾದ್ರೆ ಮೂಗಿನವರೆಗೆ ಬರ್ತದೆ. ಯಾಕೆ? ದನದ್ದೇ ಹಾಲು ಆಗಬೇಕು. ಅದು ಹೇಳಿದ ತಕ್ಷಣ ಮುಗಿದೋಯ್, ಸೋಲ್ತೇವೆ ನಾವು. ಇನ್ನು ಯಾರದ್ದು ಹಾಲಿನ ಊಟ ಆದರೆ ಯಾವತ್ತಿದ್ದಾದರೂ ಪರವಾಗಿಲ್ಲ, ಕೇಳ್ತೇವೆ ನಾವು ಊಟ ಮಾಡೋರ ಹತ್ರ, ತೊಟ್ಟೆ ಹಾಲಿದ್ದು ಊಟ ಮಾಡಿದ್ವಿ, ಇಲ್ಲ ಹೇಳಿದರೆ ಮುಗಿದೋಯ್ತು. ಇನ್ನಾಗಾದರೆ ಹಾಲು ಪಾಯಸ ಇಲ್ಲ, ಹೋಗಿ ಮೊಸರು ಅದು ಇಲ್ಲ, ಕಡದದ್ದಿಲ್ಲ. ಯಾವುದೋ ರಜಸ್ವಲೆ ಕರೆದದ್ದು ಹಾಲಿರ್ಬೋದು, ಒಟ್ಟು ಸೇರಿದ್ದು 1000 ಲೀಟರಿನಲ್ಲಿ ದೊಡ್ಡ ಪಾಯಸ, ಎಲ್ಲರಿಗೂ ಪಾಯಸ. ಪರ್ಯಾಯೋತ್ಸವ ನಿಮಿತ್ತ ಎಲ್ಲರ ಕಡೆಯಲ್ಲಿಯೂ ಹಾಲು ಪಾಯಸ ಊಟ. ಆದರೆ ಯಾರು ಕರೆದದ್ದು, ಎಲ್ಲಿ ಹಾಕಿದ್ದೋ, ಯಾವತ್ತು ಹುಡಿ ಕಲಸಿದ್ದೋ, ದಾನಕ್ಕಿಂತ ಹೆಚ್ಚು ಪಾಪ ಬರುತ್ತೇನು? ಇದು ಕೃಷ್ಣ ಅದಕ್ಕೆ ಹೇಳಿದ. ಕರ್ಮದ ತಂತ್ರದ ಬಗ್ಗೆ ಮಾತಾಡ ಹೇಳಿದ. ಪ್ರಾಯಶ್ಚಿತ್ತ ಒಂದೇ ಬಗೆ ಇಲ್ಲಯ್ಯ, ಅದೆಲ್ಲ ನೋಡಿಕೊಳ್ಳಿಕ್ಕುಂಟಯ್ಯ ಅಂತಾನೆ. ಕಾಲ, ಕರ್ಮ, ದೇಶ, ಅವನ ಬಲ, ಅವನ ಸಂಪತ್ತಿನ ಬಲ, ಅವನ ಮಾನಸಿಕವಾದ ಬಲ, ಇದನ್ನೆಲ್ಲ ಇಟ್ಟುಕೊಂಡು ಪ್ರಾಯಶ್ಚಿತ್ತ ಹೇಳಿ. ಆದ್ದರಿಂದ ಎಲ್ಲಕ್ಕಿಂತ ಹೆಚ್ಚಿನ ಪ್ರಾಯಶ್ಚಿತ್ತದ್ದು ಸರ್ವೇಷಾಂ ಹರಿಸಂಸ್ಮರಣಂ ಪರಮಂದ. ಭಗವಂತನ ಎಚ್ಚರವೇ ಎಲ್ಲಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಆಗಬೇಕೆನ್ನುವ ನೆಲೆಯಲ್ಲಿ. ಅದಕ್ಕೋಸ್ಕರ ಒಂದೇ ಬಗೆ ಬುದ್ಧಿ ಇರುವುದಿಲ್ಲ ಅಂತಾನೆ. ಬುದ್ಧೇರ್ ಭೇದಂ. ಕರ್ಮ ಒಂದೇ ಬಗೆ ಆದರೂ ಪ್ರಾಯಶ್ಚಿತ್ತ ಒಂದೇ ಬಗೆ, ರೋಗ ಒಂದೇ ಬಗೆ. ಆದರೆ ಮದ್ದಿನ ಪ್ರಮಾಣಗಳು ವ್ಯವಸ್ಥೆ ಸರಿಯಿಲ್ಲ. ವರ್ಷಕ್ಕೆ ಅನುಗುಣವಾಗಿ ಗರ್ಭಿಣಿಯರಿಗೆ ಕೊಡುವುದೇ ಬೇರೆ ಮದ್ದು. ಜ್ವರ ಬಂತು ಹೇಳಿ ಅದನ್ನೇ ಕೊಟ್ಟು ಬಿಟ್ಟರೆ ದಶಮೂಲಾರಿಷ್ಟ ಕೊಡಿ 3 ಹೊತ್ತು ಹೇಳಿದ್ದಾರೆ ಡಾಕ್ಟ್ರು. ಮಗನಿಗೆ ಹೇಳಿದ್ದಾರೆ ಹಾಗೆ, ಮಗ ಕುಡಿತಾ ಇದ್ದಾನೆ, ಜ್ವರ ಬಂದಿದೆ ಒಂದು ವಾರದಿಂದ ಕುಡಿದಿದ್ದಾನೆ ದಶಮೂಲಾರಿಷ್ಟ. ಅದು 8 ತಿಂಗಳ ಗರ್ಭಿಣಿಗೂ ಜ್ವರ ಬಂತು ಹೇಳಿ 1 ವಾರ 3 ಹೊತ್ತು ದಶಮೂಲಾರಿಷ್ಟ ಕುಡಿದ್ರೆ ಏನಾಗಬೇಕು? ಆಗುವುದಿಲ್ಲ ಅಂತ. ಅದನ್ನು ಹಂತ ನೋಡಬೇಕಂದ್ರೆ ಒಂದೇ ಬಗೆ ಇಲ್ಲ. ಒಂದೇ ಕರ್ಮ ಆದರೂ, ಅದರ ಅರಿವು ಒಂದೇ ಲೆಕ್ಕ ಆದರೂ, ಕರ್ತೃ ಒಂದೇ ಬಗೆ ಇದ್ದರು, ಅವನಿಗೆ ಅದೇ ಜ್ಞಾನ ಕ್ರಮಾರ್ಪಕವಾಗಿದ್ದರೂ ಸಹ ಅವನ ಬುದ್ಧಿ ಸರಿ ಇರುವುದಿಲ್ಲ ಅಂತ, ಹೆಚ್ಚು ಕಡಿಮೆ ಆಗ್ಬೋದು ಅಂತಾನೆ. ಅದನ್ನ ಬುದ್ಧಿಯ ಬಗ್ಗೆ ಭಾಳ ಜೋರಾಗಿ, ಯಾಕೆ ಬುದ್ಧಿಯೇ ಮಾಡ್ತದೆ ಕೇಳ್ತಾನೆ, ಬುದ್ಧಿಯೇ ಕೆಲಸ ಮಾಡ್ತದೆ ಹೇಳಿಬಿಟ್ಟ. ರಥೋ ಗಚ್ಚದಿ ಇದ್ದಾಗಿ ಪ್ರಯೋಗವನ್ನು ಅವನು ಮಾಡೋದಲ್ಲ, ಬುದ್ಧಿಯೇ ಮಾಡುತ್ತೆ. ಅಷ್ಟು ಅವನನ್ನು ಕುಣಿಸ್ತದೆ. ಬುದ್ಧಿಗಷ್ಟು ಸ್ವಾತಂತ್ರ್ಯ ಉಂಟು. ಹಿಂದೆ ಹೇಳಿದ್ದ, ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಹ ಆಗಬೇಕು, ಆಗ್ತಾ ಇಲ್ಲ ಅಷ್ಟು. ವಿಷಯ ಸರಿಯೇ. ಮನಸ್ಸಿಗಿಂತ ಪ್ರಖರವಾಗಿ ನಿಂತದ್ದು ನಿಶ್ಚಯಾತ್ಮಕವಾದಂತಹ ಬುದ್ಧಿ ವ್ಯವಸಾಯಾತ್ಮಕ ಆಗಿದ್ದರೆ ಅದು ಆತ್ಮ ಹೇಳಿದಾಗೆ, ಜೀವ ಹೇಳಿದಾಗೆ ಕೇಳಬೇಕು. ಆದರೆ ಕೇಳುತ್ತಾ ಇಲ್ಲ, ಕೇಳೋದಿಲ್ಲ. ಯಾಕೆಂದರೆ ಬುದ್ಧಿ ಆತ್ಮನೊಟ್ಟಿಗೆ ವಿಲೀನಗೊಳ್ಳುತ್ತದೆ ಕೆಲವೊಮ್ಮೆ. ಅದನ್ನು ಅಂತಃಕರಣ ಅಂತ ಕರೀ, ಅಂತಃಕರಣ ಧರ್ಮ ಅಂತೇಳಿ ಅದನ್ನು ಸಾಕ್ಷಿ ಹೇಳಿ
ಬುದ್ಧಿಗೂ ಜೀವನಿಗೂ ವ್ಯತ್ಯಾಸ ಹುಡುಕುವುದೇ ಕಷ್ಟ. ಅದಕ್ಕೆ ಇಲ್ಲಿ ಬುದ್ಧಿಯನ್ನೇ ಪ್ರಧಾನ ಮಾಡಿಬಿಟ್ಟವ. ಬುದ್ಧಿ ಮಾಡ್ತದೆ ಅಂದರೂ ಜೀವ ಮಾಡ್ತದೆ ಅಂದರೆ ಎರಡು ಒಂದೇ. ನೀನು ಬೇರೆ ಬುದ್ಧಿ ಬೇರೆಯಾ ಕೇಳುತ್ತೆ. ಅದು ನನ್ನ ಬುದ್ಧಿ ಅಂತ ಹೇಳ್ತಾರೆ. ಸ್ವಾಮಿ ನನ್ನ ಬುದ್ಧಿ ನಿಮಗಿಲ್ಲ ಹೇಳ್ತೇವೆ ನಾವು. ಎಷ್ಟು ಚೆನ್ನಾಗಿರುತ್ತೆ. ಅವರನ್ನು ಬುದ್ಧಿ ಅಂತ ಕರೆಯುವುದುಂಟು. ಬುದ್ಧಿ ನಿಮಗಿಲ್ಲ ಯಾವುದು? ಅದೇ ಬುದ್ಧಿಯೇ. ಆದರೆ ನಮಗೂ ಬುದ್ಧಿ ಸರಿ ಇರುವುದಿಲ್ಲ. ಬುದ್ಧಿ ಎಲ್ಲಿ ಇರುತ್ತದೆ? ಬುದ್ಧಿ ಏನು ಮಾಡುತ್ತೆ? ಬುದ್ಧಿಯ ಒಂದು ರೀತಿಯ ಅದನ್ನು ಅಂಕೆಯಲ್ಲಿಟ್ಟುಕೊಳ್ಳುವ ಹದ್ದುಬಸ್ತು ಮಾಡುವ ವ್ಯವಸ್ಥೆ ಏನು? ಅದನ್ನ ಬುದ್ಧಿ ತುಂಬ ಬಗೆ ಬಗೆಯಾಗಿದೆ ಅಂತಾನೆ. ಅದರಿಂದ ಭೇದವನ್ನು ಪ್ರಧಾನವಾಗಿ ಕೃಷ್ಣ ಒತ್ತಿ ಹೇಳುತ್ತಾ ಇದ್ದಾನೆ. ನೋಡಿ ಎಷ್ಟು ಕಡೆಯಲ್ಲಿ ಹೇಳುತ್ತಾನೆ. ನಾವು ಎಲ್ಲ ಒಂದೇ ಹೇಳಿದರೆ ಸಾಧ್ಯ ಉಂಟ? ಎಲ್ಲ ಒಂದೇ ಹೇಳುವಂತ ಆಗುವುದೇ ಇಲ್ಲ ಅಂದ. ಹರಿವನೆತ್ತರು ಒಂದೇ ಹೇಳಿದರು ಎಷ್ಟು ಬಗೆ ಹುಡುಕುವುದಿಲ್ಲ ನಾವು ಅದರಲ್ಲಿ. ಮೇಲಿನ ಕೂದಲು ಎಲ್ಲರದ್ದು ತಲೆಯಲ್ಲಿ ಇರುವುದು ಒಂದೇ ಹೇಳಿದರು ಎಷ್ಟು ವ್ಯತ್ಯಾಸ ಇಲ್ಲ. ಅವರವರ ಒಳಗಿರತಕ್ಕ ಯೋಚನೆಗಳ ರಹರಿಗಳನ್ನೆಲ್ಲ ಕೂದಲು ಹೇಳ್ತದಂತೆ. ಹೇಳಬೇಕು. ಹಲ್ಲು ಹೇಳುವುದಿಲ್ವ? ಹಾಗೆಯೇ ಹೇಳುವುದು ನಾಲಿಗೆ ಆದರೂ ಹೇಳುವುದೆಲ್ಲ ಹಲ್ಲೆ ಅವನ ಜಾತಕವನ್ನು. ಯಾಕೆಂದರೆ ಅದು ಸುಟ್ಟರೂ ಹಾಳಾಗುವುದಿಲ್ಲ ಹಲ್ಲು. ಅದೇ ಕ್ರಮ. ಎಲ್ಲ ಸುಟ್ಟುಕೊಂಡು ಹೋದರೂ ಎಲ್ಲ ಮೂಳೆಗಳನ್ನು ಸುಡುವಷ್ಟು ನೀವು ಸುಟ್ಟರು ಹಲ್ಲು ಮಾತ್ರ ಸಾಯುವುದಿಲ್ಲ. ಅದು ತನ್ನ ಜೀವಕೋಶಗಳನ್ನು ಹೇಳ್ತದೆ ಇದಿಂತವನೇ ಇನ್ವಿನೇ ಅಂತ. ಒಂದು ಹಲ್ಲು ಸಿಕ್ಕಿದರೆ ಸಾಕು, ಅವನನ್ನು ಇಡೀ ಜಾಲಾಡಿಸ್ಬೋದು. ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಕೃಷ್ಣ ಎಷ್ಟೋ ಬಾರಿ ಭೇದವನ್ನು ಹೇಳುತ್ತಾನೆ. ಅದರಲ್ಲಿ ಪ್ರಧಾನವಾದ ಭೇದ 3: ಸಾತ್ವಿಕ, ರಾಜಸ, ತಾಮಸ. ಇದು ಮನುಷ್ಯರಲ್ಲಿನ ತ್ರೈವಿಧ್ಯ, ಕರ್ತೃವಿನಲ್ಲಿ ತ್ರೈವಿಧ್ಯ ಇಲ್ಲ ಹೇಳಲಿಕ್ಕಾಗುವುದಿಲ್ಲ. ಆದರೆ ಎಲ್ಲ ಒಂದೇ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಅಂದ. ಅದು ಯಾಕೆ ಆಗುವುದಿಲ್ಲ ಅಂದರೆ ಅವರ ಬುದ್ಧಿಯೇ ಸರಿ ಇಲ್ಲ ಅಂದನು. ಒಬ್ಬೊಬ್ಬರು ಒಂದು ಬುದ್ಧಿ ಅಂದ. ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಬುದ್ಧಿ ಇರ್ತದೆ. ಅದು ಒಮ್ಮೆಗೆ, ಇನ್ನೊಮ್ಮೆ ಚೇಂಜ್ ಆಗುತ್ತೆ, ಬದಲಾಗುತ್ತೆ, ವ್ಯತ್ಯಾಸಗೊಳ್ಳುತ್ತಾ ಇರ್ತದೆ. ಪ್ರಭಾವದಿಂದ, ಸ್ವಭಾವದಿಂದ, ಆಹಾರದಿಂದ, ಇನ್ನೇನೇನೋ ಸಂಪತ್ತುಗಳಿಂದ, ವ್ಯವಸ್ಥೆಗಳಿಂದ. ಅಂದ ಬುದ್ಧೇರ್ ಭೇದಂ ಧೃತೇಶ್ಚೈವ. ಇನ್ನೂ ಅತ್ಯಂತ ಪ್ರಧಾನವಾದದ್ದು ಧೃತಿ. ಅದೆಂತ ಮತ್ತೆ ನೋಡುವ, ಧೃತಿಗೆ ಬಂದಾಗ ನಾವು ನೋಡುವ, ಬುದ್ಧಿಯನ್ನು ಬಿಡಿಸುವಾಗ ನೋಡುವ ಬುದ್ಧಿಯ ಕಥೆ ಹೇಗಿರ್ತದೆ ಅಂತ. ಬುತು ಅಂದರೆ ಜ್ಞಾನ. ವಾಸ್ತವವಾಗಿ ಅದನ್ನು ಧಿ ಎಂದರೆ ಹೊತ್ತು ನಿಂತದ್ದು, ಧಾರಣೆ ಮಾಡಿದ್ದು ಅಂತ ಅರ್ಥ. ಅರಿವನ್ನು ಧಾರಣೆ ಮಾಡಿರತಕ್ಕಂತಹ ಒಂದು ವ್ಯವಸ್ಥಿತವಾದಂತಹ ವೃತ್ತಿ, ಅದು ಬುದ್ಧಿ ನಮ್ಮದು. ಪ್ರತಿಯೊಬ್ಬರು ಬುದ್ಧಿ ಅಂದರೆ ಏನು ಕೇಳಿ, ಬುದ್ಧಿ ಅಂದ್ರೇನೇ ಗೊತ್ತಿರೋದಿಲ್ಲ. ಪರ್ಯಾಯ ಪದಗಳು ನಾವು ಹೇಳ್ಬೋದು. ಪರ್ಯಾಯ ಪದಗಳಲ್ಲೇ ಎಲ್ಲ ಉಂಟು. ಕಾಮಃ, ಸಂಕಲ್ಪ, ವಿಚಿಕಿತ್ಸಾ, ಬುದ್ಧಿ, ಧೀಹಿ, ಧಿಷಣ. ಶ್ರುತಿ ಹೇಳ್ತಾ ಹೋಗ್ತದೆ. ಇಲ್ಲಿ ಧೃತಿ ಎಲ್ಲ ಇಟ್ಟುಕೊಂಡಿದೆ. ಅದು ಧೀ ಅಂದರು, ಬುದ್ಧಿ ಅಂದರು, ಧಿಷಣ ಅಂದರು, ಧೃತಿ ಅಂದರು, ಕಾಮ ಅಂದರು, ಸಂಕಲ್ಪ ಅಂದರು. ಕಾಮ ಅಂದರೆ ಬಯಕೆ, ಇಷ್ಟ ಆಗುವುದು. ಸಂಕಲ್ಪ ಅಂದರೆ ಎಲ್ಲ ಹೇಳುತ್ತದೆ. ಚಿಂತನೆ ಅಂದರೆ ಎಲ್ಲ ಹೇಳುತ್ತೆ. ಆದರೆ ಅಲ್ಲ, ಇಲ್ಲಿ ಕೃಷ್ಣ ಬೇರೆಯಾಗಿ ಹೇಳುತ್ತಾ ಇದ್ದಾರೆ. ಬುದ್ಧಿ ಅಂದರೆ ಹೇಗೆ ಅಂತ, ಅರಿವನ್ನು ಹೊತ್ತು ನಿಂತಿರತಕ್ಕಂತಹ ಅವನಲ್ಲಿರತಕ್ಕಂಥ ಒಂದು ವ್ಯವಸ್ಥೆ, ಅಂತಃಕರಣದ ಧರ್ಮದ ಹಾಗೆ. ಅಂತಹ ಬುದ್ಧಿಯು ಪ್ರತಿಯೊಬ್ಬನದ್ದು ಬೇರೆ ಬೇರೆ ಉಂಟು. ಹಾಗೆ ಒಬ್ಬೊಬ್ಬನಲ್ಲಿಯೂ ಧೃತಿಯೂ ಬೇರೆ ಉಂಟು. ಆದ್ದರಿಂದ ಕರ್ತೃ ವ್ಯತ್ಯಾಸ ಆಗಲಿಕ್ಕೆ ಕಾರಣ, ಕರ್ತೃವಿನಲ್ಲಿರತಕ್ಕಂಥ ವ್ಯತ್ಯಾಸಕ್ಕೆ ಪ್ರಮುಖವಾದ ಕಾರಣ ಅವನಲ್ಲಿನ ಧೃತಿ. ಧೃತೇಶ್ಚೈವ. ಧೃತಿ ಇದ್ದಾಗೆ ಬೇರೆಲ್ಲ ಆಗುವುದಿಲ್ವ ಕೇಳಿ, ಉತ್ಸಾಹವನ್ನು ಇಟ್ಕೊಳ್ಳುತ್ತೇನೆ ಅಂತಾನೆ. ಅದಕ್ಕೆ ಚಕಾರ ಹಾಕಿದ್ದೇನೆ ಅಂದ. ಎಲ್ಲದರಲ್ಲಿ ಉಂಟಯ್ಯ, ಪ್ರಧಾನವಾದದ್ದು ಹೇಳುತ್ತೇನಂತ. ಅಂದು ಉಳಿದರ ಬಗ್ಗೆ ಮಾತು. ಅದಕ್ಕೆ ನಾನು ಹಿಂದೆ ಹೇಳಿದೆ ಧೃತಿಯ ಬಗ್ಗೆ ಅಂತ. ಧೃತಿ ಉತ್ಸಾಹ ಸಮನ್ವಯ. ಈಗ ಒಂದು ದೃಷ್ಟಿಯಿಂದ ಉತ್ಸಾಹವನ್ನು ಬುದ್ಧಿಯಲ್ಲಿ ಹಾಕಲಿಕ್ಕೆ ಬರುತ್ತದೆ. ಅದು ಇದು ಎರಡರ ಸಮನ್ವಯ, ಬುದ್ಧಿ ಮತ್ತು ಧೃತಿಗಳ ಸಮನ್ವಯ ಒಂದು ದೃಷ್ಟಿಯಿಂದ. ಅದನ್ನು ಕೃಷ್ಣ ಹೇಳಿ ಧೃತೇಶ್ಚೈವ. ಅದು ಬುದ್ಧೇಹ ಚೈವ ಧೃತೇಹ ಚೈವ. ಸಮುಚ್ಚಯ ಅದು ಎರಡದ್ದು. ಇದು ಎರಡರದ್ದೇ ಪ್ರಧಾನವಾಗಿ ಗುಣತಃ ಸತ್ವ, ರಜಸ್ಸು, ತಮಸ್ಸು, 3 ಗುಣ. ಇದು ಗುಣತಃ ಅಂದರೆ ಮತ್ತೆ ವರ್ಣತಃ ಜಾತಿತಃ ಅಲ್ಲ. ಇದು ವಾಸ್ತವವಾಗಿ ಸ್ವಭಾವತಃ ಸತ್ವ ಸ್ವಭಾವದ ಉಳ್ಳವರದ್ದು, ರಜಸ್ಸು ಇರುವವರದ್ದು, ತಮಸ್ಸು ಇರುವವರದ್ದು ಹೇಗಿರ್ತದೆ ಅಂತ ನಿನಗೆ ಹೇಳುತ್ತೇನೆ ಅಂತಾನೆ. ಅದನ್ನು ನಾನು ಹೇಳುವುದು ಕೇಳು ಅಂತಾನೆ. ಗುಣತಃ ತ್ರಿವಿಧಂ ಶೃಣು. ನೀನು ಅದನ್ನು ಕೇಳಬೇಕು ಅಂತ ಕೇಳ್ತಾ ಇದ್ದೇನಲ್ಲ ಅಂದರೆ, ನೀನು ಕೇಳ್ತಾ ಇದ್ದರೂ ನನಗೆ ನೀನು ಕೇಳ್ತಾ ಇರಬೇಕು ಅಂತ ಹೇಳಬೇಕು ಅಂತ ಕಾಣುತ್ತೆ ಅಂತಾನೆ. ಅದೇ ಯಾಕೆಂದರೆ ಹಾಗೆ ಎಚ್ಚರ ಮಾಡಿಸುವ ವಿಧಾನ. ಕೇಳ್ತಾ ಇರೋರನ್ನು ಹೇಳುವುದರಿಂದ ಅವನನ್ನು ಎಚ್ಚರಗೊಳಿಸಿ ಇನ್ನಷ್ಟು ಇದಕ್ಕೆ ಕೇಳಲಿಕ್ಕೆ ಇದೆ ಅಂತ ಹೇಳುವಂಥದ್ದು ಅಂತಾನೆ. ಇದು ಪ್ರಧಾನವಾಗಿ ಆಗದಕ್ಕೆ ವ್ಯವಸ್ಥೆ. ಹಿಂದೆ ಹೇಳಿದ್ದು ಧೀರ ಅನ್ನುವಾಗ ಸಮ ದುಃಖ ಸುಖಂ ಧೀರಂ ಸಮತತ್ವಾಯ ಕಲ್ಪತೆ ಅಂತ ಧೃತಿಯ ಬಗ್ಗೆ ಹೇಳಿದ್ದಾನೆ. ಧೀರ ಅಂತ, ಧೀರ ಅಲುಗಾಡುವುದಿಲ್ಲ ಅಂಥವನು ಅಮೃತನಾಗ್ತಾನೆ, ಅಲುಗಾಡುವವನು ಬೀಳುತ್ತಾನೆ ಅಷ್ಟೇ. ನಾವು ಸರ್ಕಸ್ ಮಾಡೋರನ್ನ, ಹಗ್ಗದ ಅಡಿಗೆ ಮಾಡೋರನ್ನ ನೋಡ್ತೇವೆ. ಅವರು ದೇಹ ಅಲುಗಾಡಿದರೂ ಅವರು ಮಾನಸಿಕವಾಗಿ ಅಲುಗಾಡುವುದಿಲ್ಲ. ಧೃತಿ ಅಂದರೆ ಅದು ಧೈರ್ಯ. ಹಾಗೆ ಚೆನ್ನಾಗಿ ಗಟ್ಟಿ ಇರ್ತಾರೆ, ಆದ್ದರಿಂದ ಅವರು ಬೀಳುವುದೇ ಇಲ್ಲ. ಶಾರೀರಿಕವಾಗಿ ಅವರು ಬೀಳದಿರಲಿಕ್ಕೆ ಕಾರಣ ಅವರು ಮಾನಸಿಕವಾಗಿ ಗಟ್ಟಿದ್ದಾರೆ. ಅದೇ ಸರಿ ಇದ್ದ ದಂಡೆಯನ್ನೇ 2 ಹೆಜ್ಜೆ ಹತ್ತುವಾಗಲೇ ನಮ್ಮದು ಮನಸ್ಸು ವಾಲುವುದರಿಂದ ನಾವು ಬೀಳ್ತೇವೆ. ನಿಜವಾಗಿ ಬೀಳಲಿಕ್ಕೆ ಏನಿಲ್ಲ, ಹಗ್ಗದಾಗಿ ಅದು ಅಲ್ಲಾಡ್ತಾ ಇಲ್ಲ, ದೇಹ ಅಲ್ಲಾಡ್ತಾ ಇಲ್ಲ,
ಪಾಗಾರ ಹತ್ತಿದ್ದಷ್ಟೇ, ದಂಡೆ ಅಗಾಲವಾಗಿದೆ, ಮಲಗುವಷ್ಟು ಅಗಲ ಇದೆ. ಆದರೂ ಬಿದ್ದದ್ದು ಯಾಕೆ ಕೇಳಿದರೆ ಅದೆಂಥದ್ದು ಕಣ್ಣು ಕತ್ತಲೆ ಬಂದಾಗ ಅದು ತಲೆ ತಿರುಗಿತ್ತು. ಮತ್ತು ಅದೇ ತಲೆ ತಿರುಗಿದ್ದು ತಲೆ ಒಳಗೆ ತಿರುಗಿತ್ತು, ಹೊರಗೆಲ್ಲ. ಯಾರ ಪಕ್ಕದಲ್ಲಿ ಹೇಳಿದ್ರಂತ ನನಗೆ ತಲೆ ತಿರುಗುತ್ತಾ ಉಂಟು ಅಂತ. ಹೌದು, ಎಲ್ಲಿ ಕಾಣೋದಿಲ್ಲ, ಪೂರ್ವದಿಂದ ಪಶ್ಚಿಮಕ್ಕೆ ಹೋದದ್ದು ಇದ್ದಾಗೆ ಉಂಟು. ಅದು ಒಳಗಿನಿಂದ ತಿರುಗುವುದು. ಹಾಗೆ ಒಳಗಿನಿಂದ ತಿರುಗಿದಾಗ ನಾವು ಕೆಳಗೆ ಬೀಳುತ್ತೆ, ದೇಹ ಅದು ಬೀಳಲಿಕ್ಕೆ ಶುರು ಮಾಡುತ್ತೆ. ಅಂದ ಧೃತೆಯಿಂದ ಆ ರೀತಿಯಾಗಿ ಧಾರಣ ಸಮದುಃಖ ಸುಖಂ ಧೀರಂ, ನಿನ್ನನ್ನು ನೀನು ಹೊತ್ತುಕೊಳ್ಳುವ ವ್ಯವಸ್ಥೆ, ಅದನ್ನು ಹೇಳಿಕೊಳ್ಳುವ ಕ್ರಮ ವಾಸ್ತವವಾಗಿ. ಇದು ಎರಡನ್ನು ಹಿಂದೆ ಅರ್ಜುನನ ವಾದಗಳನ್ನು ನಾವು ಗುರುತಿಸಿದ್ದೇವೆ, ಮುಂದೆ ನೋಡಲಿಕ್ಕೆ ಬರುತ್ತೆ. ಅಂದು ಇದನ್ನೆಲ್ಲ ನಿನಗೆ ನಾನು ತಿಳಿಸ್ತೇನೆ ಅಂತೇಳಿ ತ್ರೈವಿಧ್ಯವನ್ನು, ಇಡೀ ಜಗತ್ತಿನಲ್ಲಿರುವ ತ್ರೈವಿಧ್ಯದ ಬಗ್ಗೆ ಅನೇಕ ಪಟ್ಟಿ ಕೊಟ್ಟಂತಹ ಮಾತುಗಳು ಕೃಷ್ಣನತ್ತು. ಅದರಿಂದ ಮೂರನ್ನಾದರೂ ಒಪ್ಪಿ ಅಂತಾನೆ. ಇದು ಮೂರಾದರೂ ಉಂಟು ಹೇಳಿ, ಒಳ್ಳೆಯದು, ಮಧ್ಯಮದ್ದು, ಹಾಳಿತ್ತು. ಈ 3 ಡಿಗ್ರಿಯನ್ನು ಪ್ರತಿಯೊಬ್ಬರು ಒಪ್ತಾರೆ, ಒಪ್ಪಲೇಬೇಕು ಅಂತಾನೆ. ಅತ್ಯಂತ ತೀರ ನೀಚವಾದದ್ದೊಂದು ಉಂಟೇ ಉಂಟು, ಅತ್ಯಂತ ಎತ್ತರವಾದದ್ದು ಉಂಟೇ ಉಂಟು, ಮಧ್ಯದಲ್ಲಿ ಬೀಳುವಂಥದ್ದು ಉಂಟೇ ಉಂಟು. ಆದ್ದರಿಂದ 3 ಒಪ್ಪಲೇಬೇಕಾಗತ್ತೆ. 3 ಉಂಟು ಅಂತಾದರೆ 100 ಉಂಟು ಅಂತ ಅರ್ಥ. ಯಾಕೆಂದರೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಲ್ಲ, ಮೇಲಿನಿಂದ ಮಧ್ಯದವರೆಗೆ ಬರಬೇಕಾದ್ರೂ ಒಂದು ಬಗೆ ಇರ್ತದೆ, ಮಧ್ಯದಿಂದ ಕೆಳಗಿನವರು ಹೋಗಬೇಕಾದ್ರೂ ಒಂದು ಕತೆ ಇರ್ತದೆ. ಅದರಿಂದ ಎಷ್ಟೋ ಮಧ್ಯದಲ್ಲಿ ಸೇರಿಸ್ಬೋದು. ಒಂದು ಸರ್ತಿ ನೀವು ಮೇಲೆ ಕೆಳಗೆ ಮಾಡಿದರೆ ಮತ್ತು ಎಷ್ಟು ನಡುವೆಯಲ್ಲಿ ಉಂಟು ಅಂತ ಹೇಳಲಿಕ್ಕೆ ಬರುತ್ತೆ, ಸ್ಪಷ್ಟವಾಗಿ ತಾರತಮ್ಯ ಸಿಗುತ್ತದೆ. ತರತಮ ಅಂದರೆ ಅದು ಸುಂದರ, ಚೆನ್ನಾಗಿದೆ ಅಂತ. ಹೂ ಹೇಗಿದೆ ಅಂತ, ತೋಟದಲ್ಲಿ ಹೂ ಆಗಿದೆ, ಚೆನ್ನಾಗಿದೆ, ಸುಂದರ. ಇನ್ನೊಂದು ಹೂ ಇತ್ತು ಅದರ ಮಧ್ಯೆಯಲ್ಲಿ, ಅದು ಸುಂದರ ತರಹ, ತುಂಬ ತುಂಬ ಚೆನ್ನಾಗಿತ್ತು. ಮತ್ತು ನೋಡಿದೆ ಸುಂದರ ತಮಹ ಒಂದುಂಟಲ್ಲ, ಅದಕ್ಕಿಂತ ಸುಂದರ ಇದೆ. ಇಲ್ಲೇ ನಾವು ಅದು ಅತ್ಯಂತ ಎತ್ತರದ ಸುಂದರವನ್ನು ಸುಂದರ ತಮಹ ಅಂದು, ಸಾಮಾನ್ಯವನ್ನು ಸುಂದರ ಅಂದದ್ದು, ಮಧ್ಯದಲ್ಲಿ ಸುಂದರ ತರಹ, ಅದು ಅಲ್ಲ ಇದು ಅಲ್ಲ ಅಂಥದ್ದು. ಆದ್ದರಿಂದ ಪ್ರಥಮ, ಮಧ್ಯಮ, ಉತ್ತಮ ಉಂಟೇ ಉಂಟು ಮಾಮೂಲಿ ಎಲ್ಲ ಕಡೆ, ಅಥವಾ ಪ್ರಥಮ, ದ್ವಿತೀಯ, ತೃತೀಯ 3 ಕೊಡಲಿಕ್ಕೆ ಉಂಟು. ಹೀಗೆ 3 ಮಾಡಿದ್ದು ಎಷ್ಟು ಪ್ರೈಸ್ ಕೊಡಲಿಕ್ಕೆ ಹೇಳಿದರೆ ಕೃಷ್ಣ ಏನು ಹೇಳ್ತಾನೆ? ಕೃಷ್ಣ 3 ಪ್ರೈಸ್ ಕೊಡು ಹೇಳ್ತಾನೆ ಬಹುಮಾನದಲ್ಲಿ. ಎಷ್ಟು ಮಾಡಲಿ ಅಂತ. ಈಗ ನಮ್ಮದೊಂದು ಮೋಸ ಇರುತ್ತೆ, ಪ್ರಥಮವೇ 2 ಮಾಡಿಬಿಡುದು ಕೆಲವೊಮ್ಮೆ. ಅಂದರೆ ನಮಗೆ ಒಂದು ರೀತಿಯಿಂದ ತೀರ್ಪು ಕೊಡಲಿಕ್ಕೆ ಬರಲಿಲ್ಲ ಅಂತ. ಆದರೆ ಅದನ್ನು ಮತ್ತೆ ಯೋಚನೆ ಮಾಡಿಕೊಂಡು ಇನ್ನೊಮ್ಮೆ ಮಾಡಿಕೊಂಡು ಸರಿ ಮಾಡಲಿಕ್ಕೆ ಬರುತ್ತೆ. ಇದು ಯಾಕೆ ಅಂದರೆ ಬೇಡ, ಅವರಿಗೂ ಬೇಸರ ಆಗೋದು ಬೇಡ, ಇವರಿಗೂ ಬೇಡ, 2 ಇರಲಿ ಪ್ರಥಮ, 2 ದ್ವಿತೀಯ, ಮತ್ತು 3 ತೃತೀಯ. ಇದು ಎಲ್ಲಿ ಇಲ್ಲ ಅಂತಾರೆ. ಕೊನೆ ಅಂದರೆ ಒಂದೇ, ತುದಿ ಅಂದರೆ ಒಂದೇ, ಮಧ್ಯೆಯಲ್ಲಿ ಎಷ್ಟು ಬೇಕಾದರೂ ಹಾಕಿ ನೀವು. ಅದನ್ನು ನಮ್ಮದು ವ್ಯವಸ್ಥೆಗಳು ಸರಿ ಇಲ್ಲ ಹೇಳಿದದಕ್ಕೆ. ಕೃಷ್ಣ ತ್ರೈವಿಧ್ಯವನ್ನು ಎಲ್ಲ ಕಡೆ ಒಪ್ತಾನೆ. ನಮ್ದು ಅದಕ್ಕೆ ನಾನು ಸಮನ್ವಯ ಹೇಳಿದ್ದು, ನಮ್ಮದು ಲೋಕದ ಸಮನ್ವಯ ಅಂದರೆ ಅವರಿಗೂ ಬೇಸರ ಆಗೋದು ಬೇಡವಾ, ಇವರಿಗೂ ಬೇಡವಾ, 2 ಪಂಗಡ ಪ್ರಥಮ ಅಂತ ಮಾಡಿಬಿಡುವ. ಎಲ್ಲಕ್ಕೂ ಕೊಡೋದೊಂದು ಲೋಟೆ, ಮತ್ತೆಂಥದ್ದಿಲ್ಲ. ಅದರಿಂದ ಏನಾಗುತ್ತೆ, 2 ಪ್ರಥಮ ಆದರೂ ಒಂದೇ, 3 ಆದರೂ ಒಂದೇ. ಇದು ತಪ್ಪು ಅಂದರು ಆಗುವುದಿಲ್ಲ ಅಂದ. ಅವನವನ ಪರ್ಫಾರ್ಮೆನ್ಸ್, ಅವನವನ ನಿಜವಾದಂತಹ ಪ್ರಾವೀಣ್ಯಕ್ಕೆ ಬೆಲೆ ಕೊಡಲೇಬೇಕು ನಾವು. ಇಲ್ಲ ಆದರೆ ನಮಗೆ ತೀರ್ಪು ಮಾಡಲಿಕ್ಕೆ ಬರಲಿಲ್ಲ ಅಂತ ಅರ್ಥ. ನಾವು ಸೋತೆವು. ನಿರ್ಣಾಯಕರಾಗಿ ನಿಂತವರು ಸೋತವರಷ್ಟೇ ಹೊರತು ಸ್ಪರ್ಧಾಳುಗಳಲ್ಲ. ಸ್ಪರ್ಧಾಗಳನ್ನು ಮೋಸ ಮಾಡುವ ನಿರ್ಣಾಯಕರು ಅಂತ ಅರ್ಥ, ಮತ್ತೇನಲ್ಲ. ಇದು ಕೃಷ್ಣ ಹೇಳೋದು ತ್ರೈವಿಧ್ಯ ಒಪ್ಪಿಕೋ, ಎಲ್ಲಿ ಆದರೂ ಒಪ್ಪಿಕೋ, ನಿನ್ನಲ್ಲಿ ನೀನು ಒಪ್ಪಿಕೋ ಅಂದ. ಇವತ್ತು ನಾನು ಭಾರಿ ಚೆನ್ನಾಗಿ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ, ಪ್ರಾಮಾಣಿಕನಾಗಿದ್ದೇನೆ, ಬುದ್ಧಿ ಒಳ್ಳೆ ಕೆಲಸ ಮಾಡಿದೆ, ಕೇಳಿದೆ. ಇವತ್ತು ಏನೂ ಇಲ್ಲ, ಬರೇ ಗಲೀಜು, ಅಗ್ಲಿ. ನಾವು ಹೇಳ್ತೇವೆ ನಮಗೆ ನಾಚಿಕೆ ಆಗಬೇಕು, ಹಾಗಾಗಿದೆ. ಮತ್ತೊಂದು ದಿವಸ ಹೇಳಿದೆ ಇವತ್ತು ಪರವಾಗಿಲ್ಲ, ಮಧ್ಯಮ, ಉತ್ತಮಯ ಹೇಳುವಷ್ಟೇ ಇಲ್ಲ, ಕಳಪೆ ಮಟ್ಟದ್ದು ಅಲ್ಲ. ಹೀಗೆ ನಮ್ಮಲ್ಲೇ ನಾವು ನಮ್ಮ ತ್ರೈವಿಧ್ಯವನ್ನು ಗುರುತಿಸಿಕೊಳ್ಳುತ್ತೇವೆ. ಎಲ್ಲದರಲ್ಲಿಯೂ, ಪ್ರತಿಯೊಂದರಲ್ಲಿಯೂ, ಅವನವನ ಪ್ರವೃತ್ತಿಯಲ್ಲಿ. ಇದನ್ನು ಕೃಷ್ಣ ತ್ರೈವಿಧ್ಯ ಇಲ್ಲೇ ಹೇಳಬೇಡ. ಒಂದೇ ಬಗೆ ಊಟ ಮಾಡುವುದಿಲ್ಲ ನಾವು. ಇವತ್ತು ಊಟ ಮಾಡಿದ್ದ ನಾವೇ ಹೇಳ್ತೇವೆ ಖುಷಿಯಾಗಿದೆ, ಚೆನ್ನಾಗಿ ಊಟ ಆಗಿದೆ ಅಂತ ಹೇಳ್ತೇವೆ. ಭಾರ ಗಲೀಜು ಊಟ ಆಗಿದೆ, ಕಳಪೆ ಮಟ್ಟು, ಪದಾರ್ಥ ಒಳ್ಳೆದಿತ್ತು, ನನಗೆ ಸರಿಯಾಗಲಿಲ್ಲ ಅಂತ. ಹೀಗೆ ಎಲ್ಲದರಲ್ಲಿಯೂ ಯಾವುದರಲ್ಲೇ ಇರಲಿ ತ್ರೈವಿಧ್ಯವನ್ನು ಗುರುತಿಸುವಷ್ಟರ ಮಟ್ಟಿಗೆ ಕೃಷ್ಣ ನಮಗೆ ಅನೇಕ ಮುಖಗಳಲ್ಲಿ ತೋರಿಸಿಕೊಟ್ಟಿದ್ದರಲ್ಲಿ ಒಂದು ಬುದ್ಧಿಯ ಮತ್ತು ಧೃತಿಯ 2 ಅಂಶ. ಇದು ಬೇಕೇ ಬೇಕಿತ್ತು. ಮನುಷ್ಯನ ಬುದ್ಧಿಯಲ್ಲಿ ಇರತಕ್ಕಂತಹ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಅಂತ ಎಲ್ಲ ಪದಾರ್ಥಗಳಲ್ಲಿಯೂ ಒಂದಕ್ಕೊಂದು ಇಲ್ಲ ಎನ್ನುವುದನ್ನು ಹೇಳಲಿಕ್ಕೋಸ್ಕರ ಮನುಷ್ಯನ ಬುದ್ಧಿಯಲ್ಲೇ ಹಾಗಾಗಿದೆ. ಮತ್ತೆಂತ ಹೇಳೋದು, ಒಂದೇ ಬಗೆಯಾಗಿ ದೇಶವನ್ನು ಯಾಕೆ ಇಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಎಲ್ಲ ಬುದ್ಧಿಮಂತರೇ ಇರುವುದು, ಒಬ್ಬರದ್ದು ಒಂದರಾಗಿ ಒಂದೊಂದಿಲ್ಲ. ನಾವು ತಮಾಷೆಗೆ ಹೇಳುವುದುಂಟು, ಹೇಗಿರ್ತದೆ ಒಂದೊಂದು ಮನೆಯಲ್ಲಿ ಇರತಕ್ಕ ಮಂದಿಗಳು ಹೇಳಿದರೆ ಅವರವರು ಬುದ್ಧಿ ಹೇಗಿರ್ತದೆ ಅಂದರೆ ಪ್ರತಿಯೊಂದು ಚೊಂಬು ಅಂದರೆ ಕಲಶದಲ್ಲಿ ಒಂದರೊಂದೊಳಗೆ ಹೋಗುವ ಕ್ರಮವೇ ಇಲ್ಲ ನೋಡಿ. ಚೊಂಬು ಅಂದರೆ ಹಾಗೆ, ಲೋಟ, ತಟ್ಟೆ, ಪ್ಲೇಟು, ಬಟ್ಟಲು ಎಲ್ಲ ಒಂದರೊಂದೊಳಗೆ ಹೋಗ್ಬೋದು. ಯಾವುದರೊಳಗೆ ಕೂಡಿಸಲಿಕ್ಕೆ ಬರ್ತದೆ, ಮೇಲೆ ಕೆಳಗೆ ಮಾಡಿ. ಚೊಂಬು ಹೋಗಲಿ ನೋಡುವ, ಚೊಂಬಿನ ಅಪ್ಪೆ ಮಾಡಿ ಹಾಕಬೇಕು ಒಳಗೆ, ಮತ್ತೆಂದಿಲ್ಲ. ಅಸ್ತಿತ್ವವನ್ನು ಕಳಕೊಂಡ್ರೆ ಚೊಂಬು ಅಲ್ಲದ್ದಾದರೆ ಹೋಗುತ್ತೆ. ಗುದ್ದಿಕೊಂಡದ್ದು, ಗುಜಿರೆಯಲ್ಲಿ ಹಾಕಿದ್ದು ಅದು ಚೊಂಬು ಅಲ್ಲದು. ಕಲಶಕ್ಕೆ ಅರ್ಥ ಏನು ಕೇಳಿದರೆ ನೀರು ತರಲು ಯೋಗ್ಯವಾಗುವುದು ಅಂತ ಅರ್ಥ ಅಷ್ಟೆ.
ಗುದ್ದಿಕೊಂಡ್ರೆ ನೀರು ತರಲಿಕ್ಕೆ ಆಗುವುದಿಲ್ಲ, ಚಟ್ಟೆ ಒಂದಾಗುತ್ತೆ, ತಾಮ್ರದ ತಗಡಾಗುತ್ತೆ, ಪ್ರಯೋಜನ ಏನಾಗುತ್ತೆ. ಅನ್ನ ಮನೆಯವರು ಹೇಗಿದ್ದಾರೆ ಕೇಳಿದರೆ ಎಲ್ಲ ಚೊಮ್ಮಿನಾಗಿದ್ದಾರೆ. ಕೆಲವು ಹಂಡೆಗಳು, ಕೆಲವು ಕೊಡಪಾನಗಳು. ಯಾವುದ ಕೊಡಪಾನ ಹೇಳಿ ದೊಡ್ಡದುಂಟು ಹೇಳಿ ಒಂದು ಚೊಂಬು ಹಾಕುವಂಥ ಚೊಂಬೊಳಗೆ ಹೋಗುದಿಲ್ಲ, ಕೊಡಪಾನದಲ್ಲಿ ಚೊಂಬೊಳಗೆ ಹೋಗುವರ್ದು ಹೇಗ್ರಿ, ಆಗೋದಿಲ್ಲ. ಮತ್ತೆ ನೋಡಿ, ಹಂಡೆ ಆದರೂ ಒಂದೇ, ಹಂಡೆಯೊಳಗೆ ಕೊಡಪಾನ ಸೇರುತ್ತಾ? ಅದು ಆಗೋದಿಲ್ಲ. ನಮ್ಮ ಪಾತ್ರೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಎಲ್ಲರೂ ಕಲಶ ಇಟ್ಕೊಂಡು ನಿಲ್ಲು, ದೊಡ್ಡವರು ಬಂದರೆ ಎಲ್ಲ ಒಂದೇ ಬಗೆ ಇಲ್ಲ ನೋಡಿ, ಎಲ್ಲ ಒಂದರೊಂದು ಬೇರೆ ಬೇರೆ ನಿಂತಿದೆ, ನೀವು ಬರೋದಾದ್ರೆ ನಿಮ್ಮದೊಂದು ದೊಡ್ಡ ಹಂಡೆ ಬರಲಿ ಅಂತ. ಸಣ್ಣ ಕಲಶದ ಎದುರು ಒಂದು ದೊಡ್ಡ ಹಂಡೆ. ಅದನ್ನ ಬುದ್ಧಿಯೇ ಬೇರೆ. ನಾನು ಸುಮ್ಮನೆ ದೃಷ್ಟಾಂತ ಕೊಟ್ಟೆ, ಬುದ್ಧಿಯ ಭಿನ್ನತೆ ಹೇಗಿರ್ತದೆ ಅಂತ. ಸಹಜವಾಗಿ ಸರ್ವಾತ್ಮನ, ಅದಕ್ಕೆ ಸಮನ್ವಯ ಹೇಳಿದ್ದು. ನಾವು ಸಮನ್ವಯ ಮಾಡಿಕೊಂಡು ಹೋಗುದು, ಪರವಾಗಿಲ್ಲ, ಕುತ್ತಿಗೆ ಇಲ್ಲದ್ದು ಚೊಂಬು ಮಾಡಿಕೊಳ್ಳುವ ಕೊನೆಗೆ. ಶ್ರೀ ವೈಷ್ಣವರಲ್ಲಿ ಉಂಟದು ಅಂಥದ್ದು ಚೊಂಬುಗಳಿವೆ, ಅದನ್ನು ಚೊಂಬು ಹೇಳಬಾರ್ದು. ಯಾಕೆಂದರೆ ಚೊಂಬು ಲಕ್ಷಣವನ್ನು ಪ್ರತಿಯೊಂದಕ್ಕೂ ಡಿಫಿನೇಷನ್ ಕೊಡ್ತಾನೆ. ಅಂದರೆ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡುವ ವ್ಯವಸ್ಥೆ ಅದು ತಾರ್ಕಿಕರಿಗೆ ಬಿಟ್ಟದ್ದು. ಕೆಲವೊಮ್ಮೆ ಅವರು ಹೇಳ್ತಾರೆ ಕಂಬುಗ್ರೀವಾದಿಮತ್ವಂ ಕಲಶಸ್ಯ ಲಕ್ಷಣಂ ಅಂತ ಅವು ಹೇಳೋದಾಗಿ. ನೀರು ತರಲಿಕ್ಕೆ ಆಗಬೇಕು, ಹೌದು, ಅದಕ್ಕೆ ಕುತ್ತಿಗೆ ಇರಬೇಕು ಅಂತ. ಕುತ್ತಿಗೆ ಇಲ್ಲದ್ರೆ ನೀರು ಬರುವುದು ಹೇಗಿರಿ? ನಾವು ಕುತ್ತಿಗೆಗೆ ಉರುಳು ಹಾಕಿ ಹಗ್ಗವನ್ನು ಕಳಿಸಿ ಬಾವಿಗೆ ಎಸೆದರೆ ಅದು ನೀರು ತರ್ತದೆ. ಒಂದು ಯೋಚನೆ ಮಾಡಿ, ಚೊಂಬು ಕುತ್ತಿಗೆ ಹೋದ ಚೊಂಬು ಎಲ್ಲಿ ಆಗೋದು? ಹಗ್ಗ ಎಲ್ಲಿ ಕಟ್ಟೋದು? ಆಗೋದಿಲ್ಲ. ಅದು ಕಲಶ ಆಗೋದು, ಕಲಶದ ಲಕ್ಷಣ ಆಗೋದು ಬಾಳ್ದಿ ಆಗುತ್ತೆ, ಮತ್ತೆ ಅಂಡೆ ಆಗುತ್ತೆ, ಇನ್ನೇನೋ ಆಗುತ್ತೆ ಬೇರೆ. ಅದಕ್ಕೆ ಕೈ ಹಾಕಿಕೊಂಡು ಕೈಗೆಲ್ಲ ಹಗ್ಗ ಕಟ್ಟಿ ಅಥವಾ ಮರದ ಅಡ್ಡಿ ಪಟ್ಟ ಹಾಕಿ ಅದನ್ನು ಡಬ್ಬಿ ಮಾಡಿ ಕಳಿಸಿ, ಅದೆಲ್ಲ ಉಪಾಯ ಎಷ್ಟು ಉಂಟು ಕಳಿಸ್ಲಿಕ್ಕೆ. ಅದು ಉಪಾಯ ಕೇಳಿದ್ದಲ್ಲ. ಕುತ್ತಿಗೆ ಇಲ್ಲ ಎನ್ನುವುದು ಸಹಜ, ಉರುಳು ಹಾಕ್ಲಿಕ್ಕೆ ಆಗುವುದಿಲ್ಲ, ಹೌದು, ಆಗೋದಿಲ್ಲ. ಅವರೇನು ಮಾಡಿದರು? ಕಲಶದ ಲಕ್ಷಣ ಶಾಸ್ತ್ರಕಾರ ಹೇಳಿದ್ದು, ಪುರಾಣ ಹೇಳಿದ್ದು, ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಶ್ರಮಾಶ್ರಿತ ಮೂಲೆಯ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಹೇಳಿಕೊಂಡು 3 ಬದಿಯಲ್ಲಿರತಕ್ಕ ದೇವತೆಗಳ ಲಕ್ಷಣ ಹೇಳುತ್ತಾ, ಇಡೀ ಬ್ರಹ್ಮಾಂಡಾರ ಆಧಾರಕನಾಗಿ ನಿಂತ ಬ್ರಹ್ಮನೇ ಅದರ ಮೂಲಪೀಠ, ಎಲ್ಲಕ್ಕೂ ಮುಖ್ಯ ಕಾರಣನಾಗಿ ನಿಂತ ಮುಖನೇ ಅದು ಭಗವಂತ ಮೇಲೆ, ನಡುವೆ ಕುತ್ತಿಗೆ ಅದರಲ್ಲಿ ರುದ್ರದೇವರು ಅಂತ. ಆಯಿತಾ? ಶ್ರೀ ವೈಷ್ಣವರಿಗೆ ರುದ್ರ ಅಂದರೆ ಆಗುವುದಿಲ್ಲ, ಅವರು ಕಡಕ್ ತೆಗೆದೇ ಬಿಟ್ರು, ಕುತ್ತಿಗೆಯನ್ನು ತೆಗೆದ್ರು. ಆದ್ದರಿಂದ ಅವರದ್ದು ಎಲ್ಲ ನೀವು ಟಿ ವಿಯಲ್ಲಿ ನೋಡಿ, ತಿರುಪತಿಯ ಉತ್ಸವ ಇರಲಿ, ಯಾವುದೇ ಒಂದು ಶ್ರೀ ವೈಷ್ಣವರ ಆರಾಧನೆಯ ಪಾತ್ರೆಗಳನ್ನು ನೋಡಿ, ತಪ್ಪಿ ಒಂದು ಕಲಶ ಇಲ್ಲ, ಎಲ್ಲ ಬೋಗುಣಿ ಅಂಥದ್ದೇ ಇರು. ಅದಕ್ಕೋ ಏನೋ, ಅದನ್ನು ನೋಡಿಯೋ ಹೇಗೋ, ಅನಂತೇಶ್ವರದಲ್ಲಿಯೂ ಪಾತ್ರೆ ಇರುವುದು ತೀರ್ಥದ್ದು ಅಗಲದ್ದೇ, ಕುತ್ತಿಗೆ ಇಲ್ಲ, ರಟ್ಟಿಸಿದ್ದಾರೆ. ನೀವು ಏನು ಬೇಕಾದ್ರೆ ಹೇಳಿಕೊಳ್ಳಿ, ಇದು ನನ್ನ ದೃಷ್ಟಿಯ ವಿಷಯ, ನಿಮ್ಗೆ ತೋರಿಸಿಕೊಟ್ಟೆ. ಅಂದರೆ ಕಂಠವನ್ನು ಆರಿಸುವ ವಿಧಾನ, ಇಲ್ಲಿ ಹರಹರ ಅಂತ ಕೂಗಬೇಡ, ಇಲ್ಲಿ ಹರಿಹರಿಯೇ ಇರುವುದು ಒಂದು ಅರ್ಥ ಆಗಿಕೊಳ್ಳಿಯ ಅಂತ ಕೇಳುವಾಗಿಯೋ ಹೇಳುವಾಗಿಯೋ. ಅದು ಯಾರಿ ದೇವರು ಹೇಗೆ ಬುದ್ಧಿ ಕೊಟ್ಟನು ಅಂತೂ. ಬುದ್ಧೇರ್ ಭೇದಂ ಅನ್ನುವಲ್ಲಿ ಭಿನ್ನ ಭಿನ್ನವಾದ ಬುದ್ಧಿಯನ್ನು ಕಲಶದ ಲೆಕ್ಕಾಚಾರದಲ್ಲಿ ಉಳಿಸಿಕೊಳ್ಳಬೇಕಿದ್ದರೆ ತಲೆಯನ್ನೇ ರಟ್ಟಿಸಬೇಕು. ನಿಮ್ಮ ಬುದ್ಧಿಮಂತಿಗೆ ನಮಗೆ ಬೇಡ ಅಂತಾದರೆ ಒಬ್ಬನ ತಲೆಯನ್ನೇ ತೆಗೆಯುವಷ್ಟು ಮಟ್ಟಿಗೆ ನಾವು ಮುಂದುವರೆದರೆ ಆಗ್ಬೋದು. ಇದೆಂಥ ವಿನಾಶಕಾರಿ ಬುದ್ಧಿ ಇದು. ಉಳಿಸಿಕೊಂಡು ಬೆಳೆಸಿಕೊಂಡದ್ದಲ್ಲ, ಅಳಿಸಿಕೊಂಡು ಉಳಿಸಿಕೊಂಡದ್ದರಲ್ಲಿ ಅರ್ಥ ಇಲ್ಲ. ನಾವಿವತ್ತು ಸಂಪ್ರದಾಯವನ್ನು ಉಳಿಸಿಕೊಂಡಿದ್ದೇವೆ ಎಂದು ಕೂಗ್ತೇವಲ್ವ, ಅಳಿಸಿಕೊಂಡು ಉಳಿಸ್ತಾ ಇದ್ದೇವೆ, ಪ್ರಯೋಜನ ಇಲ್ಲ. ತುಂಬ ಅಳಿಸಿಕೊಂಡು ಯಾರ್ರೀ 10 ಪಾಲು ಇನ್ವೆಸ್ಟ್ ಮಾಡಿ ಒಂದನ್ನು ಪಡಿತಾರೆ, ಉಪಯೋಗ ಇಲ್ಲ. ಅದು ಚೆಲ್ಲಿಕೊಂಡು ಉಳಿಸಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬೆಳೆಸಿಕೊಂಡು ಉಳಿಸಿಕೊಳ್ಳುವಂಥದ್ರಲ್ಲಿ ಮಾತ್ರ ಪ್ರಾಧಾನ್ಯ ಇರುವಂಥದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ ಬುದ್ಧಿಯ ಭೇದ ನೋಡಯ್ಯ ಅಂತ. ಇದು 3 ಗುಣದಿಂದ 3 ಬಗೆ ಇದೆ, ಕೇಳು, ಹೇಳುತ್ತೇನೆ ಅಂದರೆ ಪ್ರೋಚ್ಯಮಾನಂ ಅಶೇಷೇಣ. ನೀನು ಪೂರ ಕೇಳಬೇಕು ನೋಡು. ಶೃಣು ಅಂದರು ಅಶೇಷೇಣ ಶೃಣು, ಪೂರ ಹೇಳ್ತೇನೆ ಅಂದಾನೆ. ನಾನು ಅಂದರೆ ಇವತ್ತಿನವರೆಗೂ ಕರ್ತೃ ಆಗಲಿ ಇವನ್ನೆಲ್ಲ ಆಗಲಿ ದೇವರು ಪೂರ ಹೇಳಲಿಕ್ಕೆ ಹೋಗಲಿಲ್ಲ, ಪೂರ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಬಾರ್ದು. ಅವರವರಿಗೆ ಬಿಟ್ಟದ್ದು ಕೆಲವು ಧರ್ಮಗಳನ್ನು ಸೂಕ್ಷ್ಮವಾಗಿ ಇಟ್ಟುಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತುಂಬ ಹೇಳುತ್ತೇನೆ ಅಂತ, ನನಗೆ ಧೃತಿಯ ಬಗ್ಗೆ ಅವನು ಮಾತಾಡೋದು ಬೇಕು ಅಂತ, ಅದಕ್ಕೆ ತುಂಬ ಇಷ್ಟ ಆಯ್ತು ಹೇಳಿದೆ. ಧೃತಿಯ ಕರ್ತೃವಿನಲ್ಲಿರತಕ್ಕ ಒಂದು ಧೃತಿಗೆ ತುಂಬ ಕೃಷ್ಣ ಒತ್ತು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ ಅಶೇಷೇಣ ಪ್ರೋಚ್ಯಮಾನ. ಉಚ್ಯಮಾನ ಅಂದರೆ ಹೇಳುವುದು ಒಂದು ಅರ್ಥ, ಹೇಳುತ್ತಿರುವುದು ಒಂದು ಅರ್ಥ, ವರ್ತಮಾನ ಪ್ರಯೋಗದು ಶಾನಚ ಪ್ರತ್ಯಯದಲ್ಲಿ. ಉಚ್ಯಮಾನಂ ಹೇಳುತ್ತಾ ಇದ್ದೇನೆ ಈಗಲೇ, ತಡ ಇಲ್ಲ, ಮುಂದೆ ಹೇಳುತ್ತೇನೆ ಅಂತ ತಡ ಮಾಡುವುದೂ ಇಲ್ಲ. ಆದರೆ ಹೇಳುವಾಗ ಪ್ರ ಅಂತಾನೆ. ಪ್ರ ಅಂದರೆ ಪ್ರಕರ್ಷೇಣ ಅಂತ, ಚೆನ್ನಾಗಿ ಹೇಳುತ್ತೇನೆ. ಪ್ರ ಅಂದರೆ ಪೂರ ಹೇಳುತ್ತೇನೆ. ಪ್ರ ಅಂದರೆ ಉತ್ತಮವಾಗಿ ಹೇಳುತ್ತೇನೆ. ಪರ ಅಂದರೆ ಉತ್ತಮ ಅಂತ ಅರ್ಥ. ಅಂದರೆ ಪರೈಹಿ ಉಚ್ಯಮಾನಂ. ಮತ್ತು ನಾನೇ ಹೇಳುತ್ತೇನೆ ಅಂತ ಹೇಳಿದ್ದಲ್ಲ, ಹಿಂದಿನವರು ಹೇಳಿದ್ದನ್ನು ಹೇಳುತ್ತೇನೆ. ಹಿಂದಿನವರು ಪರ್ಪೋಷಿಗಳು ಹೇಳಿದ್ದಲ್ಲ. ನಮ್ಮಲ್ಲೆಲ್ಲ ಪ್ರಶ್ನೆ ಆಗ್ತಾರೆ, ಹಿಂದಿನವರೆಲ್ಲ ಎಂಥ ಪರ್ಪೋಷಿಗಳ, ಎಂಥ ಪ್ರಯೋಜನ ಉಂಟಾ, ಸರಿಯಾ? ಅದು ಹೇಳ್ತಾನೆ ಪರೈಹಿಂದ ಎಷ್ಟೋ ಉತ್ತಮರೆಲ್ಲ ಇದ್ದಾರಯ್ಯ, ಅವರು ಹೇಳುವುದು ಕೇಳುವ. ನಾವು ಆತುಕೊಂಡದ್ದೇನು ಅಂದರೆ ನಮ್ಮ ಹಿರಿಯರು ಮಾತ್ರ ನಮಗೆ ಸರಿ ಅಂತ, ಅದು ತಪ್ಪು.
ಶಾಸ್ತ್ರ ಹಿರಿಯರು ಎಲ್ಲರಿಗೂ ಸರಿಯಾಗಬೇಕು, ಅದು ಓದಿಕೊಳ್ಳಿ. ಅಷ್ಟೇ ಹೇಳಿಬಿಟ್ಟ. ಯಾ ವೇದವಾಕ್ಯಾ ಸ್ಮೃತಯ ಯಾಶ್ಚ ಕಾಶ್ಚ ಕುದೃಷ್ಟಯ ಅಂತಾನೆ. ಇದು ಯಾವುದೆಲ್ಲ ವೇದಕ್ಕಿಂತ ಹಿಂದೆ ಹೋಗಿರತಕ್ಕಂತಹ ಸ್ಮೃತಿಗಳು ಉಂಟೋ, ವೇದವನ್ನು ಬಿಟ್ಟ, ವೇದವನ್ನು ಒಪ್ಪದ, ಅದರ ಬಗ್ಗೆ ಕಾಕುಸ್ವರಗಳಿಂದ ತರ್ಕ ಮಾಡತಕ್ಕದ್ದುಂಟೋ, ಅವುಗಳೆಲ್ಲ ಕೆಲಸ ಮಾಡುವುದಿಲ್ಲ ಅಂತಾನೆ. ತಾಸ್ತರ್ವಾಹ ನಿಷ್ಫಲಾಹ ಪ್ರೇತ್ಯ ತಮೋನಿಷ್ಠಾಹಿ. ಅವುಗಳು ಎಲ್ಲಿಗೆ ಎಳ್ಕೊಂಡು ಹೋಗಿ ಹಾಕ್ತವೆ ಕೇಳಿದರೆ, ಅವುಗಳು ಹೇಳಿದ್ದಂತೆ ಮಾಡಿದರೆ ಅದು ತಮಸ್ಸಿಗೆ ಆಗ್ತದೆ. ಇದು ನಾನು ಹೇಳಿದ್ದಲ್ಲ, ಇದು ಮನುಕಾರ ಹೇಳಿತ್ತು. ಇದು ಮನುಸ್ಮೃತಿಯ 12ನೇ ಅಧ್ಯಾಯದ ಗೆರೆ. ಅಂದರೆ ನಮಗೆ ಮಧ್ವಾಚಾರ್ಯ ಹೇಳಿದ ತಕ್ಷಣ ಕೆಲವರಿಗೆ ಅಸಡ್ಡೆ ಆಗ್ತದೆ, ಹೆಚ್ಚು ಕಡಿಮೆ ಆಗುತ್ತೆ. ಅವರೊಬ್ಬರೇ ಆಚಾರ್ಯರು ಅಂದರೆ ಎಲ್ಲರೂ ಇರಲಿ. ಅದಕ್ಕೆ ಮನುವನ್ನೇ ಹೇಳಿಬಿಟ್ರೆ, ಮಾನವ ಧರ್ಮವನ್ನು ಮೊದಲು ಶುರು ಮಾಡಿದವ ಅವನನ್ನೇ ಹೇಳಿಬಿಟ್ರೆ ಮಾತಾಡುವಾಗಿಲ್ಲ. ಅವನನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮನುಸ್ಮೃತಿಯ ಮಾತಾಡುವಾಗ ಯಾ ವೇದವಾಕ್ಯಾ ಸ್ಮೃತಯ ಅಂತಾನೆ. ವೇದ ತೊರೆದು ಹೇಳಿದ ಸ್ಮೃತಿ ಗ್ರಂಥಗಳಿಗೆ ನಾನು ಬೆಲೆ ಕೊಡುವುದಿಲ್ಲ ಅಂದವ. ಮತ್ತೆ ಯಾಕೆ ಬಂದಿದೆ ಕೇಳಿದರೆ, ಅದು ಹೊತ್ತಾಗಲಿಕ್ಕೆ ಬಂದದ್ದು, ಹೆಣ ಹೊತ್ತಾಗಲಿಕ್ಕೆ ಬಂದದಂದ. ತಾಸ್ತರ್ವ ನಿಷ್ಫಲಾಹ, ಇದ್ದಾಗ ಉಪಯೋಗಕ್ಕೆ ಬರುವುದಿಲ್ಲ. ಪ್ರೇತ್ಯ ತಮೋನಿಷ್ಠಾಹಿ ತೇ ಸ್ಮೃತಃ ತಾಸ್ಮೃತಃ. ಸತ್ತ ಬಳಿಕ ಅದು ತಮಸ್ಸಿಗೆ ತಗೊಂಡೋಗಿ ಹಾಕ್ತದೆ. ರಾಜಸ ಧರ್ಮ ಅಲ್ಲ, ಸಾತ್ವಿಕ ಇಲ್ಲ, ಒಳ್ಳೆಯ ಲೋಕಗಳಿಲ್ಲ, ಸ್ವರ್ಗ ಇಲ್ಲ, ಈ ನೆಲವೂ ಇಲ್ಲ. ಅವರಿಗೆ ಕೇವಲ ನರಕ ಭೂಮಿ, ನಿತ್ಯ ನರಕ ಭೂಮಿ. ತಮಸ್ಸು ಅಂದರೆ ಇದನ್ನು ಬಾಯಿ ಬಿಟ್ಟು ಹೇಳ್ತಾರೆ. ಆದ್ದರಿಂದ ಆಚಾರ್ಯರ ಕಲ್ಪನೆ ತಮಸ್ಸು ಅಲ್ಲ. ಮಧ್ವಾಚಾರ್ಯರು ಬಂದು ಎಲ್ಲರಿಗೆ ತಮಸ್ಸುಂಟು ಹೇಳಿದರು. ಸೇವೆ ಮಾಡದವರಿಗೆ, ಸಾಧನೆ ಇಲ್ಲದವರಿಗೆ ಅಯ್ಯ ಮನುಕಾರನೇ ಹೇಳಿದ್ದಾನೆ, ಮಾನವ ಧರ್ಮ ಅಂತ ಹೇಳಿದ್ದಾನೆ. ಯಾರು ಅವೈದಿಕರಾಗಿ ವೇದವಾಕ್ಯರಾಗಿ ಸ್ಮೃತಿಗಳನ್ನು ನಂಬಿಕೊಂಡು ಕೆಲಸ ಮಾಡ್ತಾರೋ, ಯಾರು ಯುಕ್ತಿಯುಕ್ತವಾಗಿತ್ತುಕೊಂಡು ಕೆಟ್ಟ ಕೆಲಸಗಳನ್ನು ನಡೆಸಿಕೊಡ್ತಾರೋ, ಅವೆಲ್ಲ ಹಾಳು ಮಂದಿ ಅಂತ. ಅವರಿಗೆಲ್ಲ ಬದುಕಿಯೂ ಪ್ರಯೋಜನ ಇಲ್ಲ, ಸತ್ತ ನಂತರ ಅವರಿಗೆ ಏನು ಸಿಗುತ್ತೆ ಅಂತ ತಿಳ್ಕೊಳ್ಬೇಡಿ, ಇಲ್ಲ ಅಂತ. ಕರ್ಮ, ಅದಕ್ಕೆ ಕೃಷ್ಣಿಷ್ಟು ಜೋರಾಗಿ ಹೇಳ್ತಾನೆ. ತಾಮಸರಿಗೆ ಎಷ್ಟೆಲ್ಲ ಹೆಚ್ಚು ಕಡಿಮೆ ಆಗತ್ತೆ ಎನ್ನುವುದನ್ನು ಹಂತದಲ್ಲಿ ತೋರಿಸಿಕೊಟ್ಟದ್ದವನು. ಅದಕ್ಕೆ ಇದನ್ನು ತಿಳ್ಕೊಳ್ಳಯ್ಯ, ಮಾಡಬೇಡಯ್ಯ ಹೇಳಲಿಕ್ಕೋಸ್ಕರ. ಅದರಿಂದ ಉಚ್ಯಮಾನಂ ಅಂತಾನೆ. ನಿನಗೆ ಬೇರೆಯವರು ಹೇಳಿದ್ದು ಕೇಳಿಸ್ಲಿಯಾ ಅಂತ. ಹಿಂದೆಯೂ ಕೃಷ್ಣ ಹಾಗೆ ಹೇಳಿದ್ದ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಂ ವಿವಸ್ವಾನ್ ಮನಮೇ ಪ್ರಾಹ ಮನುರಿಕ್ಷಾ ಕವೇ ಪ್ರವೇತ್. ಇದು ವಂಶದಿಂದ ಬಂದ ಕ್ರಮ ನೋಡು ಅಯ್ಯ, ಇದು ಮನುವಿನಿಂದ ಬಂದದ್ದು ಎಲ್ಲ. ಆದ್ದರಿಂದ ಇದೆಲ್ಲ ಮನುಸ್ಮೃತಿಯೇ ನೋಡು ಅಂತ. ಮತ್ತು ನಂದು ಅಂತ ಹೇಳಿದರೆ ನಾನು ನಿನಗೆ ಸಂಬಂಧಿ ಅಂತ ಅನಿಸಿಕೊಳ್ಳುತ್ತದೆ. ನಿನಗೀಗ ನಾನು ಒಟ್ಟಾರೆ ಎಂಥದ್ದು ಯುದ್ಧ ಮಾಡಬೇಕಲ್ಲ, ಅದಕ್ಕೆ ಹೇಳೋದಲ್ವ ಅಂತ. ಎಂತ ಕೇಳಿದ್ರು ಕೊನೆಗೆ ಬರೋದಲ್ಲಿ ನಿನಗೆಂಥದ್ದು ಈಗ ಸಾಲ ಕೊಡಬೇಕು ಕೇಳೋದಲ್ವಾ, ಅಷ್ಟೇ ಅಲ್ವಾ, ಬಾಯಿ ಮುಚ್ಚಿ ಕೊಡ್ತೇನೆ ಅಂತ ಎಲ್ಲ ಕೇಳಿಸಿಕೊಳ್ಳುವುದು ಬೇಡ ಅವನಿಗೆ. ತಾತ್ವ ಮುಖ್ಯ ಅಲ್ಲ. ನಿನಗೆ ಹೆಚ್ಚಾಗತ್ತೆ, ವಾಂತಿ ಮಾಡ್ತಾ ಇದ್ದಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಈಚೆ ದೂಡಯ್ಯ, ನಮ್ಗೆ ದೊಡ್ಡ ಪ್ರಾಜೆಕ್ಟ್ ಉಂಟು, ಕೆಲಸ ಮಾಡ್ತೇವೆ ಹೇಳಿದರೆ ಅದು ತತ್ವ ಎಲ್ಲ ಕೇಳೋದಿಲ್ಲ. ನಿನಗೆಂತ ದುಡ್ಡ ಕೊಡ್ತೇನೆ, ಆಯಿತು ಬರೆಸಿಕೊಂಡು ಬರೆಸಿಕೊಳ್ಳೋದು ಬೇಡ ಮಾರೆ. ಅವರು ಒರೆಸಿಕೊಂಡು ಹೋಗ್ತಾರೆ, ಈಚೆ ದೂಡಿ ಬಿಡು ಅಂತ ಬಂದದ್ದು ಹೇಳಿದ್ರೆ ಅದಾಗಲಿಲ್ಲ. ಕೊನೆಗೂ ಅವನು ಸಾಲ ಪಟ್ಟಿ ಮಾಡಿಯೇ ಕೊಡ್ಸಾಯ್ತಾನೆ. ಈಚಿಂದ ಇನ್ಕಮ್ ಟ್ಯಾಕ್ಸ್ ಅವರಿಗೆ ಇಡೀ ಸೂಟ್ ಕೇಸನ್ನು ಇಟ್ಟು ಕಳಿಸ್ತಾನೆ, ಹೋಗಿಬಿಡಿ ಅಂತ. ಏನು ಚೆನ್ನಾಗಿ ಅದು ಹೋಯಿತು. ನ ದೇವಾಯ ನ ಧರ್ಮಾಯ. ಇಲ್ಲಿ ಬಂದರೆ ಚೆನ್ನಾಗಿರ್ತದೆ, ಅದು ಕೇಳುವಷ್ಟು ಪುರುಸೋತಿರೋದಿಲ್ಲ. ಇಂಥದ್ದೇ ಕಥೆ. ಅದನ್ನ ಕೃಷ್ಣ ಹೇಳ್ತಾನೆ, ನಾನು ನಿನಗೆ ನಿನ್ನ ಸಂಬಂಧಿ ಹೇಳಿಕೊಂಡು ಕೆಲಸ ಮಾಡಿಸ್ಲಿಕ್ಕೋಸ್ಕರ ಗೋಗರಿತಾ ಇದ್ದಾನೆ ತಿಳ್ಕೊಳ್ಬೇಡಯ್ಯ. ಇದು ಹೇಳಬೇಕು ಅವನು ನೋಡು, ಇದು ಹೇಳ್ತಾ ಇದ್ದಾನೆ ಕೂತ್ಕೊಂಡು. ಮಾತಿನ ಕೊನೆಗೆ ಬಂದಾಗ ಕೃಷ್ಣನ ವಾಕ್ಯಗಳ ಧೋರಣೆಗಳು ಬಹಳ ಚೆನ್ನಾಗಿರ್ತದೆ. ಅರ್ಜುನಲ್ಲಿ ನಿಂತಾಗ ಅವನೆಲ್ಲ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗ್ಬೇಕು. ಅವನು ಹೇಳ್ತಾನೆ, ನನಗೆ ನರಕದಲ್ಲಿ ಇರುವುದು ಚೆನ್ನ ಅಂತ. ಅದಕ್ಕೆ ಬೈದ ಅವನು, ನರಕೆ ನಿಯತಂ ವಾಸೋ ಭವತಿ ಅನುಶಶ್ರಮ. ಎಂಥದ್ದು ನೀನೆಲ್ಲಿ ನರಕಕ್ಕೆ ಕೂತ್ಕೊಳ್ಳಿ, ನರಕಕ್ಕೆ ಹೋಗುವವರು ಇವರು ಅಂತ ತೋರಿಸ್ತಾನವು. ತಮೋನಿಷ್ಠರು ಯಾರು ನೋಡು, ಇಂಥವರು ತಮೋನಿಷ್ಠರು. ನಿನ್ನ ಎಂಥ ಕರ್ತೃತ್ವ ಇದೆ, ನಿನ್ನ ಕರ್ಮದ ಅರಿವು ಹೇಗಿದೆ, ನೀನು ಎಂಥ ಕರ್ಮ ಮಾಡ್ತಾ ಇದ್ದಿ, ನಿನ್ನ ಬುದ್ಧಿಯ ಕಥೆ ಏನು, ನಿನ್ನ ಧೃತಿ ಎಂಥದ್ದು ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾನೆ. ದೈವಿಕವಾದ ಗುಣಗಳಲ್ಲಿ ನಿನ್ನ ಲಕ್ಷಣಗಳೇನುಂಟು, ಆಸುರ ಧರ್ಮಗಳೇವೆ. ಇಲ್ಲಿ ಯಾಕೆ ಹೇಳಬೇಕು ಕೃಷ್ಣ ಆಸುರರು ಹೀಗಿದ್ದಾರೆ ಅಂತ. ಅಭಿಜಾತೋಸಿ ದೈವಿ ಸಂಪದ್ ವಿಮೋಕ್ಷಾಯ ಅಭಿಜಾತೋಸಿ ಪಾಂಡವ ಹೇಳುತ್ತಾ, ನೀನು ದೈವ ಸಂಪತ್ತನ್ನು ಹೊತ್ತು ತಂದಿದ್ದಿ ಅಂತ ಹೇಳಿಕೊಂಡು ಇದನ್ನೆಲ್ಲ ಅವನ ಯೋಚನೆಗಳನ್ನೆಲ್ಲ, ಬುದ್ಧಿಗಳಲ್ಲಿರ್ತ ವೈಪರೀತ್ಯಗಳನ್ನೆಲ್ಲ ತೆಗೆದುಹಾಕ್ತಾ ಶ್ರೇಯೋ ಭೋಕ್ತುಂ ಭೈಕ್ಷಮಬೀಹಲೋಕೆ ಅಂತಾನೆ. ಇಲ್ಲಿ ಬೇಡಿ ತಿಂತೇನೆ ನೋಡಿ, ಒಮ್ಮೆ ಸತ್ತು ಹೋಗ್ತೇನೆ, ನರಕಕ್ಕೆ ಬೀಳ್ತೇನೆ ಅಂದ ನೋಡಿ. ಅವನದ್ದೇ ಇಲ್ಲ ನಿಯಮ, ಯಾವುದೊಂದು ಗೊತ್ತಿಲ್ಲ. ಒಮ್ಮೆ ನರಕಕ್ಕೆ ಹೋಗುವುದು ಖಾತ್ರಿ ಅಂದ, ನರಕೆ ನಿಯತಂ ವಾಸಃ ಭವತಿ ಅಂದ. ನಾವು ಖಂಡಿತ ನರಕಕ್ಕೆ ಬೀಳ್ತೇವೆ ಅಂದ, ಯುದ್ಧ ಹೂರಾಡಿ. ಇನ್ನೊಮ್ಮೆ ಹೇಳುತ್ತಾನೆ, ಶ್ರೇಯೋ ಭೋಕ್ತಂ ಭೈಕ್ಷಮಬೀಹಲೋಕೆ, ಇಲ್ಲಿ ಬೇಡಿ ತಿನ್ನುವುದು ಚಂದ ಅಂದ. ಕ್ಷತ್ರಿಯರಿಗೆ ಬೇಡಿ ತಿನ್ನುವುದು ಚಂದವ? ಮತ್ತು ತೋಳಿನಲ್ಲಿ ಬಲ ಇರುವುದು ಯಾಕೆ? ದೇಶವನ್ನು ನೋಡಿಕೊಳ್ಳುವ ವಂಶದಲ್ಲಿ ಬಂದದ್ದು ಯಾಕೆ? ಇದನ್ನೆಲ್ಲ ಮುಂದೆ ಪ್ರಶ್ನೆ ಮಾಡ್ತಾನೆ. ಅದಕ್ಕೋಸ್ಕರ ಇದು ಪೀಠಿಗೆ ಮಾಡಿಕೊಂಡ. ನಿನ್ನ ಬುದ್ಧಿ ಏನಿದೆ, ನಿನ್ನ ಬುದ್ಧಿಯಲ್ಲಿನ ಭೇದ ಏನಿದೆ, ಎಷ್ಟು ಜನ ಭಿನ್ನವಾದಂಥ ಬುದ್ಧಿಗಳಲ್ಲಿ ಇರ್ತಾನೆ, ಅದನ್ನೆಲ್ಲ ಹಿಂದೆ ಹೇಳಿದ್ದು ನಿನಗೆ ಪಟ್ಟಿ ಮಾಡಿ ಕೊಡ್ತಾನೆ. ಪ್ರೋಚ್ಯಮ,
ನಾನು ಚೆನ್ನಾಗಿ ಹೇಳುವುದನ್ನು ಕೇಳು, ಇಷ್ಟು ಬಿಡಿಸಿ ಯಾರು ಹೇಳುವುದಿಲ್ಲ, ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ಅಂಥ ರೀತಿಯಲ್ಲಿ ಹೇಳ್ತಾ ಇದೆ ಅಂದರೆ ಇದು ಕೃಷ್ಣನೇ ಹೇಳಿದ್ದು ಗೀತೆ, ಅದು ಎತ್ತರ. ಕೃಷ್ಣನೊಳಗಿದ್ದು ಹೇಳಿದ ವಿಷ್ಣು ಸಹಸ್ರನಾಮ ಅದು ತಗ್ಗು. ಅದಕ್ಕೆ ಗೀತೆಯ ಪ್ರಾಬಲ್ಯ ಅಷ್ಟು ಜೋರಾದದ್ದು. ಕೃಷ್ಣನೇ ಆಡಿದ ನೋಡಿ, ಶಬ್ದ ಶಬ್ದ ಕೃಷ್ಣನಿಂದ ಹೊರಗೆ ಬಂದದ್ದಿದು, ಅಕ್ಷರ ಅಕ್ಷರ, ಅದು ವಿಶೇಷ. ಅದನ್ನು ವೇದವ್ಯಾಸರು ಸೆರೆ ಹಿಡಿದ್ರು ಅದು ಕೃಷ್ಣನೇ. ಅದನ್ನು ಕೃಷ್ಣ ಹೀಗೇ ಹೇಳಿದ್ನೋ, ಹಾಗೆ ಹೇಳಲಿಲ್ಲ, ಯಾಕೆ ಹೇಳಬೇಕು ನಾವು? ಹೇಳಿದ್ದಾನೆ, ಹಾಗೇನಾಯಿತು, ಯಾಕೆ ಆಗಬಾರ್ದು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅದು ಕೃಷ್ಣ ಹೇಳಿದ್ದಲ್ಲ, ಏನು ಹೇಳುವ? ಅದು ಹೇಳಿದ್ದಾನೆ, ಏನಾಯಿತು? ಯೋಗಕ್ಷೇಮಂ ವಹಾಮ್ಯಹಂ, ಕೃಷ್ಣ ಹೇಳಬಾರ್ದ? ಹೇಳಿದ್ದಾನೆ, ಹೇಳಬಾರದೇನು? ವೇದವ್ಯಾಸರು ಹೇಳಿದ್ದಾರೆ, ಕೃಷ್ಣನು ಹೇಳಿದ್ದಾನೆ. ಕೃಷ್ಣ ಹೇಳಿದ್ದಾನೆ ಅಂದರೆ ವೇದವ್ಯಾಸರು ಹೇಳಿದ್ದಾರೆ. ಕೃಷ್ಣ ಏನೋ ಮಾತಾಡಿದ, ಕೊನೆಗೆ ವೇದವ್ಯಾಸರು ಚಂದ ಮಾಡಿ ಬರೆದಿಟ್ರು, ಅದೆಲ್ಲ ಬೇಡ. ಚಂದ ಮಾಡಿ ಬರೆದಿಟ್ಟು ಅದು ಬೇಡ. ಹೇಳಿದ್ದಾನೆ, ಬರೆದಿದ್ದಾರೆ, ಸಾಕಲ್ಲ. ಇನ್ನೂ ಏನೋ ಹೇಳಿದ್ದಾನೆ, ಕಮ್ಮಿ ಮಾಡಿದ್ದಾರೆ ಹೇಳುವ. ವೇದವ್ಯಾಸರು ನಮಗೆ ಕಮ್ಮಿ ಕೊಟ್ಟಿದ್ದಾರೆ, ಸರಿ ಮಾಡಿ ಕೊಟ್ಟಿದ್ದಾರೆ, ಕಮ್ಮಿ ಕೊಟ್ಟಿದ್ದಾರೆ. ಕೃಷ್ಣ ಹೇಳದ್ದನ್ನು ಕೊಟ್ಟಿದ್ದಾರೆ, ಹೇಳಬೇಕಾಗಿಯೇ ಇಲ್ಲ. ಅದು ಒಂದು ವಿಷಯವೇ. ಎಷ್ಟು ಚೆನ್ನಾಗಿರುತ್ತೆ ಹೇಳಿಕೆಗಳೆಲ್ಲ. ಅದರಿಂದ ಈ ಶಬ್ದಗಳೆಲ್ಲ ಸಾಕೂತವಾದ ಶಬ್ದಗಳು, ನೇರ ಬಂದಿರತಕ್ಕ ಕೃಷ್ಣನ ಅಕ್ಷರಗಳು. ನಮ್ಮ ಅದು ಕಿವಿಗೆ ಬಿದ್ದರೂ ದೊಡ್ಡ ಸಂಗತಿಯೇ, ಉಳಿಸಿಕೊಳ್ಳಬೇಕಾದ್ದು, ಮರೆಯುವಂಥದ್ದಲ್ಲ. ಅಂದ ಕೃಷ್ಣ ಪ್ರೋಚ್ಯಮಾನಂ ಅಶೇಷೇಣ ಅಂತಾನೆ. ನಿನಗೆ ನಾನು ಸಮಗ್ರವಾಗಿ ಅದರಲ್ಲಿ ಒಂದು ಬೀಳದೆ ಒಂದು ದೃಷ್ಟಿಯಿಂದ ಹಿಂದಿನವರು ಪಟ್ಟಿ ಮಾಡಿಕೊಂಡಂಥ ಬಗೆಯನ್ನು ನಿನಗೆ ನಾನು ಕೇಳಿಸ್ಬೇಕು. ಯಾಕಂದರೆ ಇದು ಅಂತಃಕರಣದ ವಸ್ತು, ಬುದ್ಧಿಯ ಬಗ್ಗೆ ಮಾತಾಡದಿದ್ದಾನೆ. ಅದು ಒಂದು ಸರಿಯಾದರೆ ಎಲ್ಲ ಸರಿಯಾಯಿತು. ಎಲ್ಲರೂ ಹೇಳೋದಾಗೆ ಎಲ್ಲ ಚೆನ್ನಾಗಿದ್ದೆ, ಆದರೆ ನಾವು ಹೇಳಿದ್ದು ಕೇಳುವ ಬುದ್ಧಿಯೇ ಮಕ್ಕಳಿಗೆ ಕೊಟ್ಟಿಲ್ಲಲ್ಲ ದೇವರು. ಇವುಗಳಾಗಿದ್ದರೆ ಅಲ್ಲ ಅದು ಕೊಡೋದಾಗೆ ಏನು ಮಾಡುವ, ಅದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಎಲ್ಲರಿಗೂ ಹೇಳಿಕೊಳ್ಳುವುದು ಬುದ್ಧಿಯ ಮೇಲೆ ಒಂದು ದೊಡ್ಡ ಪ್ರಶ್ನೆ. ಮತ್ತು ಧೃತಿಯ ಮೇಲೆ ಅವನಿಗೆ ಧೈರ್ಯ ಇಲ್ಲ, ಮಾಡಬೇಕು ಅಂತುಂಟು, ಆದರೆ ಧೈರ್ಯ ಇಲ್ಲ. ಮತ್ತು ಧೈರ್ಯ ಕೊಡಲಿಕ್ಕೆ ಬರ್ತದ? ನಾವು ದುಡ್ಲಿಕ್ಕೆ ಆಗ್ತದ? ಏನಾಗುವುದಿಲ್ಲ. ಈಜಬೇಕು ಅಂತ ನೀರು ಕಂಡಾಗ ಖುಷಿ ಇರ್ತದೆ ಸಮುದ್ರಕ್ಕೆ ಹೋಗಿ, ಆದರೆ ಇಳಿಲಿಕ್ಕೆ ಧೈರ್ಯ ಬರೋದಿಲ್ಲ. ಮತ್ತು ಯಾವಾಗ ಕಲಿಯುವುದು? ಮರಳಿನಲ್ಲಿ ಈಜಲಿಕ್ಕೆ ಏನು ಕಲೀಲಿಕ್ಕೆ ಬರೋದಿಲ್ಲ. ಕಲೀಲಿಕ್ಕೆ ಆಗ್ತದೆ, ಅಲ್ಲೇ ಮರಳಿನಲ್ಲೇ ಉರುಳಾಡಲಿಕ್ಕೆ ಆಗ್ತದೆ, ನೀರಿಗೆ ಬೀಳಲಿಕ್ಕೆ ಆಗೋದಿಲ್ಲ. ಏನು ಮಾಡಿದರೂ ಈಜು ಕಲಿಯುವುದು ನೀರಿನಲ್ಲಿಯೇ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನೆಲದಲ್ಲಿ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿ ಹೋಗ್ತೇನೆ ಅಂದರೆ ಅದು ಪ್ರಯೋಜನ ಇಲ್ಲ. ಮಣ್ಣು ತಿಂದು ನೀರು ಕುಡಿಲಿಕ್ಕೆ ಬರೋದಿಲ್ಲ. ಅದನ್ನು ಧೈರ್ಯ ವಹಿಸಿಕೊಳ್ಳಲೇಬೇಕು. ಒಂದಿಷ್ಟಲ್ಲ, ನೀರು ನುಡಿಯುವ ಧೈರ್ಯ, ಬೀಳುವ ಧೈರ್ಯ, ಕಣ್ಣು ಕೆಂಪು ಎಲ್ಲ ಹಾಕ್ಕೊಳ್ಳುತ್ತೆ. ಹಾಗೆ ಧೃತಿಯ ಬಗ್ಗೆ ಬಹಳ ಚೆನ್ನಾಗಿ ಅದಕ್ಕೆ ಹೇಳಿ ನಾನು, ಇದು ಎರಡು ವಿಶೇಷಗಳು. ಸುಮ್ಮನೆ ಉದಾಹರಣೆ ಕೊಟ್ಟಾಗ ಅದರ ಮೇಲಿನ ಸ್ವಾರಸ್ಯ ಅರ್ಥ ಆಗುತ್ತೆ. ಅದಕ್ಕೆ ಕೃಷ್ಣ ಪ್ರೋಚ್ಯಮಾನಂ ವಿಶೇಷೇಣ ಪೃಥಕ್ತ್ವೇನ, ನಾನು ಬೇರೆ ಬೇರೆ ಮಾಡಿ ಹೇಳ್ತೇನೆ ಅಂತಾನೆ. ಬುದ್ಧಿ ಮತ್ತು ಧೃತಿ ಒಂದೇ ಅಲ್ಲವೇ? ಆಗ ಬಂತು. ಕಾಮಸಂಕಲ್ಪೋ ವಿಚಿಕಿತ್ಸಾ ಹ್ರೀ ಧೀ ಧಿಷಣ ಬುದ್ಧಿ ಧೃತಿ ಎಲ್ಲ ಒಂದೇ ಪಟ್ಟಿಯಲ್ಲಿ ಬಂತಲ್ಲ. ಅದಕ್ಕೆ ಪೃಥಕ್ತ್ವೇನ, ನಾನು ಧೃತಿ ಅಂದರೆ ಏನು, ಬುದ್ಧಿ ಅಂದರೆ ಏನು ಅಂತ ಬೇರೆ ಮಾಡಿ ಹೇಳ್ತೇನೆ ಅಂತಾನೆ ಕೃಷ್ಣ. ಹೇಳುತ್ತೇನೆ ಅಂತಾನೆ. ಅದು ನಾವು ಹೇಳುವಾಗ ಕೇಳುವ, ಯಾರನ್ನು ಕರೆದು ಹೇಳಿದ? ಧನಂಜಯ ಅಂದ. ಅವನ ಧನ ಯಾವುದು? ಸಂಪತ್ತು. ನೋಡಿ, ಧನ ಶಬ್ದದ ಅರ್ಥವೂ ಒಂದು ಚೆನ್ನಾಗಿದೆ. ಧ ಅಂದರೆ ಟಾದಿನವ ಪ್ರಕಾರ ಧಕಾರ ಮಹಾಪ್ರಾಣಕ್ಕೆ 9 ಅಕ್ಷರ ಸಂಖ್ಯೆ. 9 ಅಂದರೆ ನವದ್ವಾರೆ ಪುರೇದಿ, ನಮ್ಮ ಅಂದರೆ 0 ಅಂತ. ನಾಕೆ ಬೆಲೆ ಇಲ್ಲ, 0 ಅದು. ತತದ ಧನ ಅಂದರೆ ಇಲ್ಲ, 9 ಮತ್ತು 0 ಇಲ್ಲ, 9 0 ಆಗುವುದು. ಶರೀರವೇ ಧನ, ಶರೀರಂ ಧನ, ರಥ ಇದ್ದಾಗೆ ಶರೀರ ಧನ. ಸೊತ್ತು, ದೊಡ್ಡ ಸೊತ್ತು ನಮ್ಮದು ಶರೀರ. ಈ ಶರೀರದಲ್ಲಿ ಇರತಕ್ಕ ದೊಡ್ಡ ಸೊತ್ತು ಅಂದರೆ ಬುದ್ಧಿ. ಅದರಲ್ಲಿ ಇರತಕ್ಕಂಥ ನಿಜವಾದ ಒಂದು ಕಸರತ್ತು ಅಂದರೆ ಅದು ಧೈರ್ಯ, ಧೃತಿ. ಬುದ್ಧಿ ಇದ್ದರೂ ಕೆಲಸ ಆಗಬೇಕು ಅಂತಿಲ್ಲ, ಅದು ಒಟ್ಟಿಗೆ ಬರಬೇಕು ಧೃತಿ. ಅಂದ ಬುದ್ಧಿ ಮತ್ತು ಧೃತಿಯೇ ದೊಡ್ಡದಾದ ಸಂಪತ್ತು, ಅದನ್ನು ಗೆಲ್ಲಬೇಕು ನೀನಂತ. ಹೊರ ಸಂಪತ್ತು ಎಷ್ಟು ಗೆಲ್ಲುವುದು ಸುಲಭ, ಆಂತರ ಸಂಪತ್ತನ್ನು ಗೆಲ್ಲುವುದು ಭಾರಿ ಕಷ್ಟ. ಇನ್ನೊಬ್ಬರ ಆಂತರ ಸಂಪತ್ತನ್ನು ಗೆಲ್ಲುವುದು ಕಷ್ಟವೇ. ನಾವು ನಮ್ಮ ಆಂತರ ಸಂಪತ್ತನ್ನು ಗೆಲ್ಲುವುದು ಕಷ್ಟ, ಮತ್ತೊಬ್ಬರ ಆಂತರ ಸಂಪತ್ತನ್ನು, ಅವರ ಅಭಿಮಾನವನ್ನು, ಅವರ ನಿಜವಾದ ಯೋಚನೆಯನ್ನು ನಾವು ಗೆಲ್ಲುವುದು ಕಷ್ಟ. ಅದನ್ನು ನೀನು ಧನಂಜಯ ಹೇಳಿ ರಾಜಸೂಯಕ್ಕೆ ಹೇರಳವಾದ ಸಂಪತ್ತು ತಂದಿದ್ದಿ, ಕ್ಷತ್ರಿಯರನ್ನು ಬಗ್ಗಿಸಿ ಬಂದಿದ್ದಿ, ಈಗ ಭಿಕ್ಷೆ ಬೇಡತಿ ಹೇಳ್ತೀಯ? ಸರಿಯೋ ಕೇಳುತ್ತಾನೆ. ಇದು ನಿನ್ನ ಧನವೋ? ಯಶೋವಾವ ಧನಂ ಹೇಳಿದ ಹಾಗೆ ನೀನು ಯಶಸ್ಸು ಧನವನ್ನು ಗೆದ್ದು ತಂದವ, ಲೋಕೋತ್ತರ ಕೀರ್ತಿ ಪಡೆದು ನಿಂತವ. ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೋಗಿ ಕೂತ್ರೆ ನಿನ್ನ ಬುದ್ಧಿಗೆ ಏನು ಹೇಳುವ? ನಿನ್ನ ಧೈರ್ಯಕ್ಕೆ ಎಲ್ಲಿ ಮೆಚ್ಚುಗೆ ಇದೆ? ಇದು ಎರಡು ಅವನ್ನ ಇಟ್ಟುಕೊಂಡು ಮಾತಾಡಿಗೆ ಆಗುಂಟೀಗ. ಬುದ್ಧಿ ಮತ್ತು ಧೃತಿಯನ್ನು ಇಟ್ಟುಕೊಂಡು ನೀನು ಏನಯ್ಯ ಭೇದ ಬುದ್ಧಿಯಲ್ಲಿ ಕೂತಿದ್ದಿ, ಬೇರೆ ಬುದ್ಧಿಯಲ್ಲಿ ಬಂದಿದ್ದಿ. ನಿನ್ನ ಧೃತಿ ಏನೋ ಯಾವುದೋ ಗುಣದಲ್ಲಿ ಅಪಹಾರ ಆಗಿ ಹೋಗಿದೆಯಲ್ಲ. ಎಷ್ಟು ಬಗೆಯ ಧೃತಿ ಉಂಟು ಗೊತ್ತೋ? 3 ಬಗೆಯಲ್ಲಿ ಯಾವುದು ಬುದ್ಧಿ ನೀನದು ಹೇಳಲಿಯಾ ಅಂತ ಶುರು ಮಾಡಿದ ಹಾಗೆ ಧನಂಜಯ ಅಂತ ಕರೆಯುವ ಮೂಲಕ ಅವರನ್ನು ಎಬ್ಬಿಸ್ತಾ ಇದ್ದಾನೆ.
ಅವನ ಗುಣಗಾನ ಮಾಡುತ್ತಾ ಇದ್ದಾನೆ. ಹೇರಳವಾದ ಸಂಪತ್ತನ್ನು ತರುವ ಮೂಲಕ ಕ್ಷತ್ರಿಯರನ್ನು ಹಿಮ್ಮೆಟ್ಟಿದ ಸೊಕ್ಕು ನಿನ್ನದು ಅಂದಾಗ ನಿನಗೊಂದು ಅಧೈರ್ಯ, ಇಷ್ಟು ರೀತಿಯಾದ ಅಧೀರತೆ ಬರಬೇಕಾದ್ರೆ ಕಾರಣ ಏನು? ಎಲ್ಲಿಯೋ ಒಳಗೆ ಯಾವುದೋ ಶತ್ರುಗಳು ನಿನ್ನನ್ನು ಎಲ್ಲಿಯೋ ಬೀಳಿಸಿರಬೇಕು, ಗೆಲ್ಲಯ್ಯ ಅಂತ. ಅದನ್ನು ಆಂತರ ಶತ್ರುಗಳ ಮೇಲಿನ ಜಯ, ಅದು ಒಳ ಇಂದ್ರಿಯಗಳ ಮೇಲಿನ ಜಯವನ್ನು ಸಾಧಿದ. ಅದರಿಂದ ಧನ ಕೇಳಿದರೆ, ಸಂಪತ್ತು ಕೇಳಿದರೆ ಬಡವ ಅಂತ ಯಾರು ಕೂಗಲಿಕ್ಕಿಲ್ಲ. ಕಣ್ಣು ದೇವರು ಕೊಟ್ಟಿದ್ದಾನ, ಚೆನ್ನಾಗಿದೆಯೋ, ದೊಡ್ಡ ಶ್ರೀಮಂತ. ಕಿವಿ ಕೇಳುತ್ತದ, ಇನ್ನೂ ದೊಡ್ಡ ಶ್ರೀಮಂತ. ಬಾಯಿ ಬರ್ತದ, ಮತ್ತೆ ಮಾತಾಡುವಾಗೇ ಇಲ್ಲ ನೋಡಿ, ಅಷ್ಟು ದೊಡ್ಡದಾಗ್ತಿ. ಇನ್ನು ದೇಹದ ಅಂಗಾಂಗಗಳೆಲ್ಲ ಎಲ್ಲಿದೆ? ಒಂದೊಂದು ಹೊರಗಿನ ಲೋಕದಲ್ಲಿನ ಬೆಲೆ ಕೇಳಿದರೆ ಒಂದು ಕಿಡ್ನಿಗೆ ಎಷ್ಟು ಬೆಲೆ ಆಗ್ಬೋದು, ಒಂದು ನೆತ್ತರ ಬಾಟ್ಲಿಗೆ ಎಷ್ಟು ಬೆಲೆ ಆಗ್ಬೋದು ನೋಡಿ, ಎಷ್ಟೆಲ್ಲ ಇಲ್ಲ. ಮೌಲ್ಯಯುತವಾದ ಸಂಪತ್ತು ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ. ಅದನ್ನು ಆಂತರ ಸಂಪತ್ತು, ಇದಕ್ಕಿಂತ ಹೆಚ್ಚಿನದ್ದು ಗುಣ, ಶಮ, ದಮ, ಸತ್ಯ. ಒಂದು ಸುಳ್ಳು ಹೇಳಿದ ತಕ್ಷಣ ಜೀವಮಾನ ಉದ್ದಕ್ಕೆ ನೀನು ಸುಳ್ಳು ಹೇಳಿದವಂತ ಆಗಿ ಹೋಯ್ತಾ ಇಲ್ವಾ? ಅನ್ನವನ್ನುಣ್ಣುವ ನಿನ್ನ ನಾಲಿಗೆ ಸುಳ್ಳನ್ನು ಹೇಳಿ ಬದುಕಿತು ಎನ್ನುವುದರ ಮಟ್ಟಿಗೆ ಹೋದಾಗ ನಮ್ಮ ಬದುಕು ಹೇಗಿರಬೇಡ. ಇದು ಯೋಚನೆಗೆ. ಇದು ಬಡ್ಡಿಪೂರ್ವಕವಾಗಿ ನಿಂತಾಗ ಎಷ್ಟು ದೊಡ್ಡದಾಗುವುದಿಲ್ಲ. ಅದನ್ನು ಪ್ರಾಮಾಣಿಕತೆಗೆ, ಅದನ್ನೇ ಬುದ್ಧಿ ಅಂದದ್ದು. ಬುದ್ಧಿ ಒಂದು ಸರ್ತಿ ಕಳಂಕಿತವಾಗಿ ಬಿಟ್ಟರೆ ಅವನ ಬುದ್ಧಿ ಅವನನ್ನೇ ಹಳ್ಳಿತಾ ಇರ್ತದೆ ಜೀವಮಾನದ್ದಕ್ಕೆ. ಅವನು ಬುದ್ಧಿಯನ್ನು ಬೈಯುವುದಿಲ್ಲ, ಬುದ್ಧಿ ಅವನನ್ನು ಬೈತದೆ. ನೋಡಿ, ನಾವು ಎಷ್ಟು ಬುದ್ಧಿಗೆ ಮನ್ನಣೆ ಕೊಟ್ಟಿದ್ದೇವೆ ಕೇಳಿದರೆ, ಅವರವರ ಬುದ್ಧಿಯನ್ನು ಅರಸುತಾನದಲ್ಲಿ ನಿಲ್ಲಿಸಿದ್ದಾರೆ. ಆದ್ದರಿಂದ ಬುದ್ಧಿಂತು ಪ್ರಮದಾಂ ವಿಂದ್ಯಾತ್ ಅಂತ ಹೇಳಿದ್ದು ಭಾಗವತ. ಹೆಣ್ಣು ಅಂದರೆ ಅದು ಬುದ್ಧಿ. ಯಾಕೆ ಕೇಳಿದರೆ ಅದಕ್ಕೆ ಪ್ರಮಾದ ಅಂತ ಹೆಸರು ಕೊಟ್ಟೆ, ಅದು ಪ್ರಮಾದ್ಯತೆಯಿಂದ, ಅದು ಮಂಡೆ ಹಾಳು ಮಾಡ್ತದೆ ಅಂತ ಅಷ್ಟೇ. ಬುದ್ಧಿಗೆ ಎಟ್ಟ ಹೆಸರು ಸ್ಥಾನೆ ಅಂತ ಕೇಳಿದ ಅಂದರೆ ಹೆಣ್ಣೆಲ್ಲವೂ ಹೀಗೆ ಅಂತ ತಲೆ ಕೆಡಿಸ್ತದೆ ಹೇಳಿದ ಹಾಗೆ. ಅವರು ಪ್ರಮದ ಶಬ್ದಕ್ಕೆ ಪ್ರಮಾದಯತಿಯಿಂದ, ಸುರ ಎಲ್ಲ ಸಾಮಾನ್ಯವಾಗಿ ತಲೆ ಕೆಡಿಸುವಂಥದ್ದು, ಹಾಳು ಮಾಡುವಂಥದ್ದಕ್ಕೆಲ್ಲ ಸಂಸ್ಕೃತದಲ್ಲಿ ಸ್ತ್ರೀಲಿಂಗಗಳಿರು. ಸುರ ಅಂತ ಉಂಟದಕ್ಕೆ. ಅಮೃತಕ್ಕೆ ಅಮೃತಮ್ ಇರುವುದು ನೋಡಿ, ಇದಕ್ಕೆ ಸುರ ಅಂತ ಹೆಸರು. ಹೆಂಡ, ಮದಿರೆ, ಸಂಸ್ಕೃತದಲ್ಲಿಯೂ ಹಾಗೆ, ಕನ್ನಡದಲ್ಲಿಯೂ ಮದಿರೆ, ಅದು ಮದಿರಾ ಅಂತ ಹಾಗೆ. ಮದಿರಲ್ಲ, ಅದು ಚಂದಿರ ಇದ್ದಾಗಲ್ಲ, ಮದಿರೆ ಹೇಳಬೇಕು, ಮಾನಿನಿ ಇದ್ದಾಗೆ. ಹಾಗೆ ಶಬ್ದಗಳೆಲ್ಲ ಅದು ತಲೆ ಕೆಡಿಸುವಂತೆ, ಇವನನ್ನು ತಪ್ಪು ಹೆಜ್ಜೆ ಇಡುವಂತೆ, ಆಚೀಚೆ ನಲುಗುವಂತೆ ಮಾಡುವಂತೆ ಆಗತ್ತೆ ಅಂತ. ಅದರಿಂದ ಬುದ್ಧಿ ಅರಸೊತ್ತಿಗೆಯಲ್ಲಿ ನಿಂತು ರಾಣಿಯಂತೆ, ರಾಜನ ಮೇಲೆ ನಾವು ಅದಕ್ಕೆ ಅಧಿಕಾರ ಕೊಟ್ಟಿರ್ತೇವೆ. ಜೀವ ನರ ಅದರ ಒಟ್ಟಿಗೆ ತನ್ನ ಬದುಕನ್ನು ಸವೆಸುತ್ತಾ ಅದು ಹೇಳಿದಾಗೆ ಅತಂತ್ರವಾಗಿರ್ತಾನೆ. ಅದು ಬೈಲಿಕ್ಕೆ ಹೋಗುತ್ತೆ. ಕರ್ಕೊಂಡು ಹೋಗುವಾಗ ಶರೀರ ಹೇ ನಿಸ್ತರಯ ಹೇಳಿಕೊಂಡು ಹೇಳುತ್ತಾನವನು, ನೀನು ಮಾಡಲಿಲ್ಲ, ದಾನ ಮಾಡಲಿಲ್ಲ, ಒಳ್ಳೆ ಅವಕಾಶ ಇದ್ದರೂ ಸಹ ನೀನು ಒಳ್ಳೆಯ ರೀತಿಯಿಂದ ಬದುಕಲಿಲ್ಲ, ವಂಚನೆ ಮಾಡಿ ಬಂದೆ, ಅದಕ್ಕೋಸ್ಕರ ಈ ನರಕದ ದಾರಿಯಲ್ಲಿ ನೀನು ತುಳಿಲಿಕ್ಕುಂಟು, ಹೋಗು, ಸಾಗು. ಯಾರು? ಅದೇ ಅವನ ಬುದ್ಧಿ ಅವನಿಗೆ ಹೇಳೋದು. ಬುದ್ಧಿ ಸತ್ತ ಬಳಿಕ ಹೋಗುವಾಗ ಅವನನ್ನು ಎಚ್ಚರಿಸ್ತದೆ, ಹೇಳ್ತದೆ, ಇದ್ದಾಗ ಹೇಳಿದಾಗ ನೀನು ಕೇಳಲಿಲ್ಲ, ಈಗ ಪೆಟ್ಟು ತಿನ್ನು ಹೋಗುವಂದು. ನೋಡಿ, ಬೈಯುವುದು ಯಾರು? ಕಳ್ಳನಿಗೆ ಕೇಳಿದರೆ ಕಳ್ಳತನದ ಬುದ್ಧಿಯೇ ಅವನಿಗೆ ಬೈಯೋದು. ತಿನ್ನು, ಚೆನ್ನಾಗಿ ಆಯಿತು, ನಾನು ಹೇಳಲಿಲ್ವ ಬೇಡ ಅಂತ, ಮಾಡು. ಎಷ್ಟು ಚೆನ್ನಾಗಿ ಬೈತದೆ. ಮೊದಲು ಇಟ್ಟುಕೊಂಡು ಆಪಾದಿತನಾಗಿ ಇಟ್ಟುಕೊಂಡು ಬುದ್ಧಿಯ ಜೋರು ಮಾಡುತ್ತೆ. ಅದರಿಂದ ಬುದ್ಧಿಯ ಬಗ್ಗೆ ಕೃಷ್ಣ ನೇರವಾಗಿ ಮಾತಾಡ್ತಾ, ಅಲ್ಲಿರತಕ್ಕಂಥ ಅವನ ಹುಚ್ಚು ಧೈರ್ಯವೋ, ಒಳ್ಳೆಯ ಧೈರ್ಯವೋ ಅಥವಾ ಹೆಚ್ಚು ಧೈರ್ಯವೋ ಅದರ ಬಗ್ಗೆಯೂ ಸಹ ಬಹಳ ಸುಂದರವಾಗಿ ಹೇಳುತ್ತೇನೆ. ಅದನ್ನು ನಿನಗೆ ಹೇಳುತ್ತೇನೆ, ನೀನು ಒಳಗಿನ ಶತ್ರುವನ್ನು ಗೆಲ್ಲುವ ಧೀರನಾಗು, ಬುದ್ಧಿಮಂತನಾಗು ಅಂತ ಕೃಷ್ಣ ಹೇಳುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ತಾನೆ ಶ್ರೀಕೃಷ್ಣಾರ್ಪಣಮಸ್ತು. ತಾನೆ ಶ್ರೀಕೃಷ್ಣಾರ್ಪಣಮಸ್ತು. ತಾನೆ ಶ್ರೀಕೃಷ್ಣಾರ್ಪಣಮಸ್ತು. ತಾನೆ ಶ್ರೀಕೃಷ್ಣಾರ್ಪಣಮಸ್ತು. ತಾನೆ ಶ್ರೀಕೃಷ್ಣ